ಜ್ಞಾನಂ ನೈಷ್ಕರ್ಮ್ಯ ಸಿದ್ಧಿಗಂ. ಜ್ಞಾನಂ ನೈಷ್ಕರ್ಮ್ಯ ಸಿದ್ಧಿಗಂ. ಯಾವ ಶ್ಲೋಕ ಅದು ಗೊತ್ತೋ? ಗೊತ್ತಾಯ್ತಲ್ವಾ? ಕುರ್ಬತ ಕ್ರಿಯಾ ಸಾಯಿದೋ ಇಲ್ವಾ? ಏನಾಯ್ತು ಅವ್ರು ಹೇಳಿ ಬೇರೆ ಕರ್ಮದಿಂದಲೇ ಮುಕ್ತಿ ಆಗತ್ತೆ ಅನ್ನೋದನ್ನ ತೋರಿಸ್ತೀನಿ ಅಂತ ಪೂರ್ವಕ್ಕೆ ಹೊರಗಾಗ. ಸಂಜನ ಬಾ, ಕರ್ಮದಿಂದಲೇ ಮುಕ್ತಿ 2000 ಅನ್ನಕ್ಕೆ ಒಂದ್ಸೆಟ್ಟು ಎಷ್ಟೆಟ್ಟು ಯಾಕೆ ಅವ್ರಿಗೊಂದು ಇನ್ನೊಬ್ರು ಹೇಳಿದಲ್ಲ ಅವಸರಲ್ಲ ಹೇಳ್ತಕ್ಕಂಗೆ ಯಾಕೆ ಮರ್ಸ್ಬಿಟ್ಯಾ? ಹಾ ಒಂದ್ ಸೆಟ್ ತಗೊಂಬಂತೇವ ಹೋಗಿ. ಅವ್ರಿಗೆ ಹಾ ಕರ್ಮದಿಂದಲೇ ಮುಕ್ತಿ ಸಿದ್ಧವಾಗತ್ತೆ. ಜ್ಞಾನ ಅಲ್ಲಿ ಏನ್ ಮಾಡುತ್ತೆ, ಏನ್ ಬೇಕು, ಹೇಗೆ ನೀನ್ ಕೇಳ್ತೀಯೋ ಅದನ್ನ ಏಕಾಗ್ರ ಮನಸ್ಸಿನ ಕೇಳು. ಏನ್ ಮಾಡ್ಬೇಕು ಗೊತ್ತಾ? ಮನುಷ್ಯನಿಗೆ ಜನ್ಮ ಬರೋ ಕರ್ಮ ಕಾಲ. ಯಾವ ಜನ್ಮ ಬರೋಕೆ? ಉತ್ತಮ ಜನ್ಮ ಬರೋಕೆ ಪುಣ್ಯಕರ್ಮ ಕಾಲ, ಅಧೋ ಜನ್ಮ ಬರೋಕೆ ಪಾಪ ಕರ್ಮ ಕಾಲ. ಎರಡಕ್ಕೂ ಅದು ಮಾಡಬೇಕಿಲ್ಲ. ಒಂದೇ ಪುಣ್ಯಕರ್ಮವನ್ನು ಮಾಡಬೇಕಪ್ಪ. ಕಾಮ್ಯ ಕರ್ಮ ದಿನ ಪಾಪ ಮಾಡೋ ನಿತ್ಯಕ್ರಮ ಮಾಡ್ತಾರ. ನಿತ್ಯಕ್ರಮ ಮಾಡೋದ್ರಿಂದ ದಿನ ಮಾಡೋ ಪಾಪ ಎಲ್ಲ ಹೋಗುತ್ತೆ. ಕಾಮ್ಯ ಕರ್ಮವನ್ನು ಮಾಡೋದ್ರಿಂದ ದೇವ ಜನ್ಮ ಬರೋದಿಲ್ಲ. ಪರಿಶುದ್ಧ ಕರ್ಮವನ್ನು ಬಿಡೋದ್ರಿಂದ ಪಾಪ ಜನ್ಮ ಬರೋಲ್ಲ. ಹಂಗಾಗಿ ಪ್ರತ್ಯವಾಯ ಪರಿಹಾರಕ್ಕಾಗಿ ನಿತ್ಯ ಕರ್ಮವನ್ನು ಮಾಡ್ತಾ ಇದ್ದು ಬಿಟ್ರೆ ಅವನಿಗೆ ಇನ್ನೇನಿದಾಗಲ್ವ ಅಂದ್ರೆ ನಿತ್ಯ ನೈಮಿತ್ತಿಕ ಕರ್ಮ ವಿಧಿವತ್ತ ಉದ್ಯಕ್ಷತಃ. ನಿತ್ಯ ಕರ್ಮವನ್ನು ನೈಮಿತ್ತಿಕ ಕರ್ಮವನ್ನು ವಿಧಿವತ್ತ ಅಂದ್ರೆ ಶಾಸ್ತ್ರೋಕ್ತ ರೀತಿಯಿಂದ ಅಂತ. ವಿಧಿವತ್ತ ಯಥಾ ವಿಧಿ ವಿಧಿವತ್ತು ಅಂತ. ವಿಧಿ ಇರುವ ಹಾಗೆ ನಿತ್ಯ ಕರ್ಮವನ್ನು ಮಾಡುತ್ತಿದ್ದು ಇನ್ನೂ ಆಗಿಲ್ಲ. ಕಿಮತೋ ಭವತೆ, ಇದರಿಂದ ಏನಾಗುತ್ತೆ ಅಂತೀರಾ ಅಂತ ಕೇಳಿದ್ರೆ, ಕಾಮ್ಯ ಕರ್ಮ ಫಲಂ ತಸ್ಮಾತ್ ದೇವಾದೀಮಂ ನ ಢೌಕತೆ ಸಿದ್ಧಸ್ಯ ನಿರಸ್ತತ್ವಾತ್ ನಾರಕೀ ನೈತ್ಯಧೋ ಜನಿಂ ದೇವಾದಿ ನ ಏತಿ. ಅದು ಕಸ್ಮಾತ್ ಅದರಿಂದ ನೀನು ಕಾಮಕರ್ಮ ಬಿಟ್ಬಿಟ್ಟಲ್ಲ. ಆ ಕಾಮ್ಯ ಕರ್ಮ ತ್ಯಾಗದಿಂದ ಏನಾಗುತ್ತೆ? ಇಮಂ ಜನಂ, ಈ ಮನುಷ್ಯನನ್ನ ಆ ಕಾಮಕರ್ಮ ಫಲವು ದೇವಾದಿ ದೇವತೆ ಮುಂತಾದ ಜನ್ಮಕ್ಕೆ ನ ಢೌಕ ಢೌಕ ಟೀಕ ಗತ್ಯರ್ಥ ಹೊಂದೋದಿಲ್ಲ ಅಂತ ಅರ್ಥ. ನ ಢೌಕತೆನು ಶಬ್ದಾರ್ಥ ಕುಪ್ಪೋದಿಲ್ಲ ಅಂತ. ಮಂಡೂಕ ಢೌಕತೆ ಕಪ್ಪೆ ಕುಪ್ಪತ್ತೆ. ಗತ್ಯರ್ಥವಾದ್ರು ಮಂಡೂಕ ಹೋಗೋದು ಬೇರೆ, ಮನುಷ್ಯ ಹೋಗೋದು ಬೇರೆ. ಗೌಹು ಚಲತಿ ಅಂತಾರೆ, ಮಾಡೋದಿಲ್ಲ. ಒಬ್ಬೊಬ್ಬರು ಎಲ್ಲರೂ ಹೇಗೆ ಆನೆ ಗೀಳು ಹಾಕತ್ತೆ, ಕುದುರೆ ಕೆಣಿಯತ್ತೆ, ಇದು ಅಂಬಾ ಕೂಗುತ್ತೆ. ಒಂದೊಂದು ಪ್ರಾಣಿಗೂ ಬೇರೆ ಬೇರೆ ಹೆಸರಾಗಿಟ್ಟಿದ್ದಾರೋ ಹಾಗೆ ವ್ಯತ್ಯರ್ಥ ಅನೇಕ ತರಹ ಇದೆ. ಕಪ್ಪೆ ಹೋಗೋದು ಒಂದು ರೀತಿ ಗತಿ, ಹಸು ಹೋಗೋದು ಒಂದು ರೀತಿ, ಕುದುರೆ ಹೋಗೋದು, ಮನುಷ್ಯರು ಹೋಗೋದು, ಮನುಷ್ಯರ ಗತ್ಯತೆ ಇದ್ದಾರೆ. ಇಲ್ಲಿ ಇಮಂ ಜನಂ ಅಂತ ಈ ಮನುಷ್ಯನನ್ನ ಅಂದ್ರೆ ಈ ಕಾಮ್ಯಕರ್ಮವನ್ನು ಮಾಡದೇ ಇರೋ ಈ ಮನುಷ್ಯನನ್ನ ಅಂತ. ಕಾಮ್ಯಕರ್ಮ ಫಲವಾದ ದೇವಾದಿ ಅಂತ. ಕಾಮ್ಯಕರ್ಮ ಫಲಂ ಯದ್ ದೇವಾದಿ ಅಸ್ತಿ, ಅದು ಕಾಮ್ಯಕರ್ಮದ ಫಲವಾದದ್ದಾಗಿರುವಂತದ್ದು ದೇವಾದಿ ಜನ್ಮ. ಆ ಜನ್ಮವು
ಕಾಮ್ಯಕರ್ಮವನ್ನು ತ್ಯಾಗ ಮಾಡಿರೋದ್ರಿಂದ ತಸ್ಮಾತ್ ಅಂದ್ರೆ ತ್ಯಾಗ. ಕಾಮ್ಯಕರ್ಮ ಒಂದು ಮಾಡ್ತಾನೆ ಇಲ್ಲ ಇನ್ನು. ಹಾಗಾಗಿ ಈ ಮನುಷ್ಯರನ್ನು ಕುರಿತು ದೇವಾದಿ ಜನ್ಮಗಳು ಬರುವುದೇ ಇಲ್ಲ. ದೇವಾದಿ ಶಬ್ದದಿಂದ ನೀವು ಎಲ್ಲ ತಗೊಂಡ್ಬಿಡ್ಬೇಕು. ಬರೀ ದೇವಲೋಕ ಬರಲ್ಲ, ಗಂಧರ್ವ ಬರುತ್ತೆ, ಕಿನ್ನರ ಬರುತ್ತೆ, ಕಿಂಪುರುಷ ಬರಲ್ಲ. ಒಟ್ಟು ಇಲ್ಲಿಂದ ಮೇಲಿನ ಯಾವ ಜನ್ಮವೂ ಬರಲ್ಲ ಮಾಡ್ಕೊಂಡ್ಬಿಡಿ. ಯಾಕೆ ಹೇಳ? ಕಾಮ್ಯಕರ್ಮ ಮಾಡ್ತಿಲ್ಲ, ಯಾವುದೇ ಇದಕ್ಕ ಸದ್ಗತಿಗಾಗಿ ಯಾವ ಕರ್ಮವನ್ನು ಮಾಡುತ್ತಿಲ್ಲ, ಅದೆಲ್ಲವನ್ನು ತ್ಯಾಗ ಮಾಡಿಬಿಟ್ಟ. ಆ ಬಿಟ್ಟದ್ರಿಂದ ಈ ಒಂದು ಸಾಧಕನಿಗೆ ಯಾವ ಉತ್ತಮ ಲೋಕ ಜನ್ಮ ಪ್ರಾಪ್ತಿಯೂ ಆಗೋದಿಲ್ಲ ಅಂತ ಅವನು ಎಲ್ಲವೂ ಕಾಮ್ಯಕರ್ಮದ ಫಲ ಅಂದ್ಬಿಟ್ಟ. ಮನುಷ್ಯ ಲೋಕದಿಂದ ಮೇಲೆ ಎಲ್ಲಾ ಜನ್ಮವು ಗಂಧರ್ವ, ಕಿನ್ನರ, ಕಿಂಪುರುಷ, ಯಕ್ಷ, ಸಿದ್ಧ, ಸಾಧ್ಯ, ಪಿತೃ, ದೇವತೆಗಳು, ಏನೇನೇನೇನು ಉತ್ತಮ ಜನ್ಮ ಇದೆಯೋ ಆ ಎಲ್ಲಾ ಜನ್ಮವನ್ನು ಇದರಿಂದ ಕಾಮ್ಯಕರ್ಮ ಬಿಡೋದನ್ನ ಪಡ್ಕೊಳ್ಳದೆ ಇದ್ದವರಾಗ್ತಾನೆ. ಇನ್ನು ನಿಷಿದ್ಧ ಕರ್ಮ ಒಂದು ಮಾಡದಪ್ಪ. ಒಂದು ಹಿಂಸೆ ಮಾಡಲ್ಲ, ಸುಳ್ಳು ಹೇಳಲ್ಲ, ಅಪೇಯಪಾದ, ಅಗಮ್ಯ ಗಮನ, ಅಭಕ್ಷ ಏನು ಮಾಡಲ್ಲ. ಶಾಸ್ತ್ರದಲ್ಲಿ ಯಾವುದನ್ನು ಮಾಡ್ಕೊಡು ಅಂತ ಹೇಳಿದ್ಯೋ ಅದನ್ನು ಕಿಂಚಿತ್ತು ಅದನ್ನು ಪೂರ್ಣ ಪಾಲಿಸ್ತಾನೆ. ಶಾಸ್ತ್ರ ಹೇಳೋ ಹಾಗೆ ಪಾಲಿಸಿ ನಡ್ಕೊಂಡು ಒಂದೇ ಒಂದು ತಪ್ಪನ್ನು ಮಾಡದೆ, ಒಂದೇ ಒಂದು ಪಾಪಕರ್ಮವನ್ನು ಮಾಡದೇನೆ ಅವನೆಲ್ಲವನ್ನು ಪಾಪಕರ್ಮವನ್ನು ಬಿಟ್ಟಿರೋದಿಲ್ಲ. ನಿರಸ್ತತ್ವ ಹೇತು ಬಿಟ್ಟಿರುತ್ತಾನಾದ್ದರಿಂದ ಅಧೋಜನಿಂ ನಾರಕೀಂ ನ ಏತಿ, ಅಧೋ ಜನ್ಮವಾದ ನರಕ ಜನ್ಮಕ್ಕೂ ಹೋಗಲ್ಲ ಅವನು. ಕಾಮ್ಯಕರ್ಮ ಬಿಟ್ಟು ನರಕಕ್ಕೆ ಹೋಗಲಿ, ನರಕಕ್ಕೆ ಹೋಗಿ ಪಾಪಕರ್ಮ ಇರ್ಬೇಕು ಅವನಲ್ಲಿ. ಪಾಪಕರ್ಮ ಬಿಟ್ಬಿಟ್ಟಿದ್ದಾನೆ, ಒಂದೇ ಒಂದು ಪಾಪವನ್ನು ಮಾಡ್ತಿಲ್ಲ ಅವನು. ಬಿಲ್ಕುಲ್ ಸುಳ್ಳು ತಲೆ ಕಡಿತಿನಿಂದ ಸುಳ್ಳು ಹೇಳಲ್ಲ. ಅವನು ಸೊಳ್ಳೆ ಕಚ್ಚಿದ್ರು ಹೊಡೆಯಲ್ಲ, ನೊಣನೂ ಸಾಯಿಸಲ್ಲ, ಜಿರ್ಲೆ ಸಾಯಿಸಲ್ಲ. ಅಲ್ಲಿ ಎದ್ದೋಗ್ಬಿಡ್ತಾನೆ. ಸೊಳ್ಳೆ ಇಲ್ಲೇ ಇರ್ತಾ ಇದ್ರೆ ಆಯಿಸೋದೇ ಇಲ್ಲ. ಹಾಗಾಗಿ ಅವನು ಪಾಪಕರ್ಮದ ಸೋಂಕಿಲ್ಲದೆ ಇದ್ದವನಾಗಿ ಪಾಪಕರ್ಮದ ಫಲವಾಗಿರುವ ಅಧೋ ಜನ್ಮವಾದ ನಾರಕ ಜನ್ಮ, ನರಕಸ್ಥ ಇದಂ ನಾರಕಂ, ನಾರಕೀಂ ಜನಿಂ, ಜನಿಗೆ ವಿಶೇಷವಾದ ಸ್ತ್ರೀಲಿಂಗ, ಜನ್ಮಕ್ಕಾದ ನಾರಕಂ ಜನ್ಮ, ನಾರಕೀಂ ಜನಿಂ, ನರಕ ಸಂಬದ್ಧವಾದ ಜನ್ಮವನ್ನು ಕೂಡ ಅವನು ನ ಏತಿ ನೈತಿ ಹೊಂದುವುದಿಲ್ಲ. ಹೆಣ್ಗತವ ಧಾತು ನ ಏತಿ ಯಾವ ಸಂಧೆ ನೈತೆ ಎಲ್ಲೋದ ಅವನು. ಓ ಸಂಧ್ಯಾನ ಬಿಟ್ಟರೆ ಮಹಾಪುಣ್ಯ, ಅಗ್ಗೆ ಬಿಟ್ಟರೆ ಮಹಾಪುಣ್ಯ, ಸಂಧ್ಯಾ ಬಿಟ್ಟರೆ ಎಷ್ಟು ಹೇಳ್ಬೇಕು. 3 ಅಗ್ಗೆ ಬಿಟ್ಟರೆ ಅಷ್ಟು ಪುಣ್ಯ ಅಂದ್ರೆ ಸಂಧ್ಯಾನ ಬಿಟ್ಟರೆ ಎಷ್ಟು ಪುಣ್ಯ ಅವನಿಗೆ ಅಲ್ಲ. 3 ಅಗ್ಗೆ ಬಿಟ್ಟರೆ ಅನಂತ ಪುಣ್ಯ ಅಂತ, ಇಡೀ ಸಂಧ್ಯಾನ ಬಿಟ್ರೆ ಅಪ್ಪ ಹಂಗ ಏನ ಮಾಡಿ. ಅಥೋ ಜನ್ಮವನ್ನು ಕೂಡ ಹೊಂದೋದಿಲ್ಲ. ಆವಾಗ ಏನಾಗುತ್ತೆ, ದೇಹಾರಂಭಕಯೋ ಅಷ್ಟ ಧರ್ಮಾಧರ್ಮಯೋ ಜ್ಞಾನಿನ ಸಹ ಧರ್ಮಿಣ ಸಮಾನವು ಚೋದ್ಯ ಪರಿಹಾರ. ನೀವು ಜ್ಞಾನಿಗೆ ಏನಂತೀರಾ? ಜ್ಞಾನಿಗೆ ದೇಹವನ್ನುಂಟು ಮಾಡಿದ ಪುಣ್ಯ ಪಾಪ ಹೇಗೆ ಸಬ್ ಹೋಗುತ್ತೆ ನೀವು ಹೇಳ್ತೀರಾ? ಅನುಭವದಿಂದ ಹೋಗುತ್ತೆ ಅಂತೀರಾ. ತಸ ತಾವದೇ ವಿಷಯ. ಜ್ಞಾನಿಗೆ ಆತ್ಮಜ್ಞಾನ ಆಗಿರ್ತಪ್ಪ. ಆತ್ಮಜ್ಞಾನಿ ಆದವನಿಗೆ ಪ್ರಾರಬ್ಧ ಕರ್ಮ ಏನಾಗತ್ತೆ ಅಂತ ಕೇಳಿದಕ್ಕೆ ನೀವೇನು ಉತ್ತರ ಕೊಟ್ಟಿರ್ತೀರಾ? ಭೋಗಾದೇವ ಭೋಗದಿಂದಲೇ, ಅನುಭವಿಸೋದ್ರಿಂದಲೇ ಪ್ರಾರಬ್ಧವನ್ನು ಅನುಭವಿಸ್ಬೇಕು. ಏನು ಮಾಡಕ ಅದು ಬಿಟ್ಟ ಬಾಣದಂತೆ. ಬಿಟ್ಟ ಬಾಣವನ್ನ ಹೇಗೆ ಉಪಸಂಹಾರ ಮಾಡ್ಕೋಕ್ಕಾಗಲ್ವೋ, ಎಷ್ಟ ಕಲ್ಲನ್ನು ಇನ್ನೇನು ಮಾಡಕ್ಕಾಗಲ್ಲ. ಎಷ್ಟೇ ಮುಂಚೆ ಸಿದ್ದೇ ಇರ್ಬಹುದು, ಎಷ್ಟು ಬಿಟ್ಬಿಟ್ಟ. ಬಿಟ್ಮೇಲೆ ಮಾವಿನ ತೊಟ್ಟಿಗೆ, ಹಣ್ಣಿನ ತೊಟ್ಟಿಗೆ ಹೇಗೆ ಬಿದ್ದು ಮುಂದಕ್ಕೂ ಹೋಗುತ್ತೆ. ಮುಂದಕ್ಕೆ ಯಾಕೆ ಹೋಗ್ಬೇಕೋ ಅದನ್ನ ಕೇಳ್ತೀರಾ? ಅದು ಬೇಗ ಇರೋದು ಹೋಗುತ್ತೆ. ಫ್ಯಾನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ನಿಲ್ಲಲ್ಲಪ್ಪ. ಸ್ವಿಚ್ ಆಫ್ ಮಾಡಿದ್ಮೇಲೆ 1 ನಿಮಿಷ ತಿರ್ತಾನೇ ಇರುತ್ತೆ. ಯಾಕೆ ತಿರ್ಬೇಕೋ? ಅದರ ವೇಗ ಕ್ಷಯ ಆಗೋವರೆಗೂ ತಿರ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಹಾಗೆ ಪ್ರಾರಬ್ಧ ಬಂದ್ಬಿಟ್ಟಿರೋದ್ರಿಂದ ಬಂದ ಪ್ರಾರಬ್ಧ ಅನುಭವಿಸಿಯೇ ಮುಗಿಸ್ಬೇಕೇ ಹೊರತೋ ಅದನ್ನ ಜ್ಞಾನ ಆಯ್ತು ಅಂತ ಹೇಳಿ ನೀವು ಹೇಗೆ ನಿಂತು ಹೋಗಲ್ಲ ಅಂತ ಒಪ್ಕೋತೀರೋ, ನಾವು ಕೂಡ ವರ್ತಮಾನ ಓದುವ ಶ್ಲೋಕವನ್ನ ವರ್ತಮಾನಮಿದಂ ವ್ಯಾಭ್ಯಾಂ ಈ ಶ್ಲೋಕ ಪೀಳಿಗೆ ಅರ್ಥ ಆಗಿದೆಯಲ್ವಾ? ದೇಹಾರಂಭಕಯೋ ಹೋದ್ರೆ ದೇಹವನ್ನು ಉಂಟು ಮಾಡಿದ್ದಾಗಿರುವ ಧರ್ಮಾಧರ್ಮಗಳು ಯಾವುದಿದೆ ಆ ಧರ್ಮಾಧರ್ಮಗಳಿಗೆ ಆತ್ಮಜ್ಞಾನಿಯೊಡನೆ ಸಮಾನ ಅಂದ್ರು. ಆತ್ಮಜ್ಞಾನಿನ ಸಹ. ಆತ್ಮಜ್ಞಾನಿಗೆ ಹೇಗೆ ಪ್ರಾರಬ್ಧ ಕರ್ಮ ಅನುಭವಿಸೋದ್ರಿಂದಲೇ ತೀರುತ್ತೆ, ಮುಗ್ದೋಗುತ್ತೆ ನೀವು ಹೇಳ್ತೀರೋ, ಅದೇ ರೀತಿ ಈ ಕರ್ಮಿಗೂ ಕೂಡ ಸಮಾನವು ಚೋದ್ಯ ಆಕ್ಷೇಪವೂ ಅದೇ, ಪರಿಹಾರವೂ ಅದೇ. ಆಗ ಹೆಂಗ್ ನೋಡಿದೆ ಪ್ರಾರಬ್ಧ ಕರ್ಮ ಹೆಂಗ್ ಮುಗಿಸ್ಬಿಡ್ತಾನೆ ಕೇಳಿದ್ರೆ ಅನುಭವಿಸ್ತಾನೆ. 70, 80, 90 ವರ್ಷ ಇರ್ತಾನೆ, ಅನುಭವಿಸಿ ಮುಗಿಸ್ಬಿಡ್ತಾನೆ. ಪ್ರಾರಬ್ಧ ಕರ್ಮ ಮುಗೀತು.
ಇನ್ನು ಪಾಪಕರ್ಮವೂ ಇಲ್ಲ ಅಥವಾ ಜನ್ಮವೂ ಇಲ್ಲ, ಶುಭ ಕರ್ಮವೂ ಇಲ್ಲ, ಪುಣ್ಯಕರ್ಮವೂ ಇಲ್ಲ, ಉತ್ತಮ ಜನ್ಮವೂ ಇಲ್ಲ. ಹಂಗೆ ಮುಕ್ತರಾಗ್ಬಿಟ್ಟ. ಶರೀರ ಬಿದ್ದು ಹೋದ ಕೂಡಲೇ ಇನ್ನೊಂದು ಜನ್ಮ ತಗೊಳಕ್ ಅವನಿಗೆ ಕರ್ಮವೇ ಇಲ್ಲ. ಹಾಗಾಗಿ ಮುಕ್ತರಾಗ್ಬಿಡ್ಬೇಕಲ್ಲ, ಮುಕ್ತರಾಗ್ಬಿಡ್ತಾನಲ್ಲ, ಮತ್ತೆ ಅದಕ್ಕೆ ಬೇಕು ನಿಮ್ಮ ಆತ್ಮಜ್ಞಾನ ಅಂತ. ಅದನ್ನ ಈ ಶ್ಲೋಕದಿಂದ ಹೇಳ್ತಾನೆ. ವರ್ತಮಾನಮಿದಂ ಯಾಭ್ಯಾಂ ಶರೀರಂ ಸುಖ ದುಃಖದಂ ಆರಬ್ಧಂ ಪುಣ್ಯ ಪಾಪಾಭ್ಯಾಂ ಭೋಗಾದೇವ ತಯೋಃ ಕ್ಷಯಃ. ಸುಖ ದುಃಖದಂ ಸುಖ ದುಃಖಂ ವರ್ತಮಾನಂ ಶರೀರಂ ಇದು. ಸುಖ ದುಃಖವನ್ನು ಕೊಡುವ ಈಗಿರುವಂತಹ ಶರೀರ ಯಾವುದಿದೆಯೋ ಪ್ರತಿನಿತ್ಯ ಸುಖವೋ ದುಃಖ ಕೊಡ್ತಾನೇ ಇರುತ್ತೆ. ಅಲ್ಲಿ ನೋವು ತಲೆನೋವು ಬಂದಾಗ ದುಃಖ ಆಗುತ್ತೆ, ಖುಷಿಯಾಗಿ ಸಂತೋಷವಾಗಿದ್ದಾಗ ಸುಖ ಕೊಡ್ತಾ ಇರುತ್ತೆ. ಹಾಗೆ ಸುಖ ದುಃಖಗಳನ್ನು ಕೊಡುತ್ತಿರುವಂತಹ ಈಗಿನ ಶರೀರ, ಇದಂ ಶರೀರಂ ವರ್ತಮಾನಂ ಇದಂ ಶರೀರಂ, ಈಗಿರ್ತಕ್ಕಂತಹ ಶರೀರ ಇದೆಯಲ್ಲ ಅದು ಸುಖ ದುಃಖವನ್ನು ಕೊಡ್ತಾ ಇರುವಂತಹ ಶರೀರ. ಇದು ಯಾಭ್ಯಾಂ ಪುಣ್ಯ ಪಾಪಾಭ್ಯಾಂ ಆರಬ್ಧಂ, ಯಾವ ಹಿಂದಿನ ಜನ್ಮದಲ್ಲಿ ಮಾಡಿದ್ದಾದ ಪುಣ್ಯ ಪಾಪಗಳಿಂದ ಆರಂಭವಾಗಿದೆಯೋ ತಯಾರಾಗಿದೆಯೋ ಅದು ಭೋಗಾದೇವ ಅನುಭವಾದೇವ, ಅನುಭವಿಸೋದ್ರಿಂದಲೇ ಅವೆರಡ ಕ್ಷಯವಾಗುತ್ತೆ. ಇನ್ನೇನು ಮಾಡ್ಬೇಕಾಗಿಲ್ಲ, ಸುಮ್ಮನೆ ತಡ್ಕೊ. ಜ್ವರ ಬಂದು ಸಹಿಸ್ಕೊ, ಏನೋ ಪಾಪ ಮಾಡಿದೀನಿ ಜನ್ಮ ಜ್ವರ ಬಂದಿದೆ ಅನ್ಕೋ, ಇನ್ನೇನೇನು ತೊಂದರೆ ಬಂದು ಹಂಗೆ ಅನ್ಕೋ. ಹಾಗೆ ಏನು ಒಳ್ಳೇದಾದ್ರು ಖುಷಿಯಾದ್ರು ಇದಾದ್ರು ಯಾವುದೋ ಪುಣ್ಯ ಕರ್ಮ ಫಲ ಕೊಡ್ತಾ ಇದೆ ಅಂದ್ಕೋ, ಅದಕ್ಕೂ ಅಂಟ್ಕೋಬೇಡ. ಪುಣ್ಯ ಫಲವಾದ ಭೋಗಕ್ಕಾಗಲಿ ಸುಖಕ್ಕಾಗಲಿ ಅನುಕೂಲಕ್ಕೂ ಅಂಟ್ಕೋಬೇಡ. ಪಾಪ ಫಲವಾದ ದುಃಖಕ್ಕೂ ಕಷ್ಟಕ್ಕೂ ಕೂಡ ಒದ್ದಾಡ್ಬೇಡ. ಅಯ್ಯೋ ಕುಯ್ಯೋ ಮುರಿಯೋ ಸುಮ್ಮನೆ ಅನುಭವಿಸ್ತಾ ಇರು. ಅನುಭವಿಸ್ತಾ ತಾನೇ ಎಣ್ಣೆ ಮುಗಿದ್ಕೊಳ್ಳೆ ದೀಪ ಆರು ಹೋಗುವಾಗೇನಿಯೇ ಪುಣ್ಯ ಪಾಪ ಎಲ್ಲ ಮುಗಿದು ಹೊದ್ಕೊಳ್ಳೇನಿಯೇ ಈ ಜನ್ಮ ಹೋಗ್ಬಿಡುತ್ತೆ. ಮುಂದಿನ ಜನ್ಮ ಬರೋಕ್ಕೆ ಕಾರಣ ಇಲ್ಲ. ಯಾಕೆ ಮುಂದಿನ ಜನ್ಮ ಬರೋ ಕಾರಣ ಇಲ್ಲ? ಇನ್ನೂ ಇಲ್ಲ, ಪಾಪ ಇಲ್ವಲ್ಲ, ಏನ್ ಕಾಮ್ಯಕರ್ಮವನ್ನು ಮಾಡಿಲ್ಲ, ಯಾವ ಪಾಪಕರ್ಮವನ್ನು ಮಾಡಿಲ್ಲ. ಆತ್ಮಜ್ಞಾನ ಯಾತಕ್ಕೆ ಬೇಕಾ? ಆತ್ಮಜ್ಞಾನವಿಲ್ಲದೇನಿಯೇ ಮೋಕ್ಷ ಆಗತ್ತಲ್ಲ ಸ್ವಾಮಿ ಅಂತ ಇವನು ಮೀಮಾಂಸಕನ ಆಕ್ಷೇಪ. ಇದು ಏನ್ ದೋಷ ಅಂತ ಹೇಳೋಣ. ಈ ಆಕ್ಷೇಪ ಏನ್ ದೋಷ? ಯಾಕೆ ಪೆಂಡಿಂಗ್ ಅಲ್ಲಿ ಎಷ್ಟು ಜನ ಯಾರು ಗೊತ್ತೋ ಎಲ್ಲಾ ಪುಟಿ ಬಾಪನ್ ತಂದ್ಬಿಡಿದ್ಯಾ ಅಂತ ಹೆಂಗ್ ಹೇಳ್ತೀಯ ನೀನು? ಕರ್ಮಯೋಗ ಮಾಡು ಪ್ರತ್ಯಯ ಪರಿಹಾರಕ್ಕೆ ಅವನೇ ಅಂತಾನೆ. ಕರ್ಮಯೋಗ ಅಂತ ಅವನು ಹೇಳಲ್ಲ. ಅವನು ನಿತ್ಯ ಕರ್ಮವನ್ನು ಮಾಡುವುದು ಫಲಾಪೇಕ್ಷೆ ಮಾಡ್ತಿದ್ರೆ ಪ್ರತ್ಯಯ ಪರಿಹಾರವಾಗತ್ತೆ, ಯಾವ ಇದು ಬರೋಲ್ಲ. ಮಾಡದೇ ಇದ್ರೆ ಪ್ರತ್ಯಯ ದೋಷ ಬರುತ್ತಲ್ಲ, ಮಾಡದೇ ಇರೋದ್ರಿಂದ ಪ್ರತ್ಯಯ ದೋಷ ಬರೋದ್ರಿಂದ ಅದು ಪರಿಹಾರ ಮಾಡ್ತಾರೆ. ಆಯ್ತು, ಅಕಸ್ಮಾತ್ ನೀನು ಹೇಳಂಗೆ ಕರ್ಮಯೋಗ ಮಾಡೋದ್ರಿಂದ ನಾಶ ಆಗತ್ತೆ ಅಂದ್ರೆ ಪಾಪ ನಾಶವಾಗುತ್ತೆ, ಪುಣ್ಯವೂ ನಾಶವಾಗುತ್ತಾ? ಪುಣ್ಯಕ್ಕೂ ವಿರೋಧ ಇಲ್ಲ. ಈ ಲೈಟ್ ಜೊತೆ ಇನ್ನೊಂದು ಲೈಟ್ ಹಾಕಿದ್ರೆ ಈ ಲೈಟ್ ಬಂದ್ ಇದಾಗುತ್ತೆ, ಇದಾಗುತ್ತಾ? ಅಪ್ಪ ಹಿಂದಿನ ಜನ್ಮದಲ್ಲಿ ಮಾಡಿದ್ರೆ ಪಾಪವು ಕ್ಷಯವಾಗತ್ತೆ. ಹೌದು, ಮಿಶ್ರವಾಗಿ ಎಲ್ಲ ಜನರಿಗೂ ಬರುತ್ತೆ, ಎಲ್ಲ ಪಾಪವು ಬರಲ್ಲ. ಯಾಕಂದ್ರೆ ಈ ಮನುಷ್ಯನಿಗೆ ಪ್ರಾಣಿ ಜನ್ಮ ಬರ್ಬೇಕು ಅನ್ನೋಂಥ ಪಾಪ ಕರ್ಮ ಇದ್ರೆ ಅದು ಪೆಂಡಿಂಗ್ ಇರುತ್ತೆ. ಇವಾಗ ಮನುಷ್ಯ ಇದ್ದಾಗ ಅದು ಹೆಂಗ್ ಬಂದ್ಬಿಡುತ್ತೆ? ಆಗ ನಾಯಿ ಜನ್ಮ, ಕಚ್ಚೆ ಜನ್ಮ, ಹಸು ಜನ್ಮ ಬರುವಂತ ಪಾಪ ಕರ್ಮ ಒಂದು ಇದೆ ಇಟ್ಕೋ. ಮನುಷ್ಯ ಜನ್ಮ ಬರಬೇಕಾಗಿರುವಂತ ಪುಣ್ಯ ಕರ್ಮವೂ ಇರುತ್ತೆ. ಅದ್ರಲ್ಲಿ ಯಾವ್ದು ಪ್ರಬಲವೋ ಅದು ಫಲ ಕೊಟ್ಟು ಮನುಷ್ಯ ಜನ್ಮ ಅನುಭವಿಸ್ತಾ ಇರ್ತಾನೆ. ಇದು ಕತ್ತೆ ನಾಯಿ ಜನ್ಮದ ಪಾಪಕರ್ಮಗಳು ಹಾಗೇ ಇರುತ್ತೆ, ಅದಂಗ್ ಹೋಗ್ಬಿಡುತ್ತೆ, ಡಿಮಿಟ್ ಆಗ್ಬಿಡುತ್ತೆ. ಹಿಂದೆ 100 ಮೂಟೆ ಇದೆ ನಮ್ಮ ಹಿಂದೆ. ಎಷ್ಟು ಮೂಟೆ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ಮೂಟೆ ತಗೊಂಡು ಬಂದಿದೀಯ ನೀನು,
ಒಂದು ಮೂಟೆ ಒಳಗೆ ಒಂದು 40% 40-60% ಪುಣ್ಯ ಪಾಪಗಳನ್ನೆಲ್ಲ ತುಂಬಿಕೊಂಡು ಬಂದು ಈ ಒಂದು ಮನುಷ್ಯ ಶರೀರ ಪಡ್ಕೊಂಡು ಅನುಭವಿಸ್ತಾ ಇದೆಯಾ. ಆ ಮೂಟೆ ಖಾಲಿ ಆಗುವವರೆಗೆ ಈ ದೇಹ ಇರುತ್ತೆ, ಈ ದೇಹ ಅನುಭವಿಸ್ತಾ ಇರುತ್ತೆ, ಒಪ್ಕೊಳ್ಳೋಣ. ಇನ್ನು ಎಷ್ಟೋ ಮೂಟೆಗಳಿದೆಯಲ್ಲ, ಅದರ ಪುಣ್ಯ ಪಾಪಗಳನ್ನೆಲ್ಲ ಎಲ್ಲಿ ಅನುಭವಿಸಿದ್ಯಾ? ಅದು ಬಂದೇ ಇಲ್ಲ, ಫಲಗಳು ಶುರು ಅಂಕುರವೇ ಆಗಿಲ್ಲ. ಅಂಕುರ ಆಗಿ ಮೊಳಕೆಯಾಗಿ ಬಂದಿದ್ರೆ ಅನುಭವಿಸ್ಬೋದು. ಒಂದು. ಎರಡನೇದಾಗಿ ಅಕಸ್ಮಾತ್ ನಿತ್ಯಕರ್ಮ ಮಾಡೋದ್ರಿಂದ, ಕರ್ಮಯೋಗ ಮಾಡೋದ್ರಿಂದ ಅದು ಪರಿಹಾರವಾಗತ್ತೆ ಅಂತ ಅನ್ನೋದಾದ್ರೆ, ಪಾಪ ಪರಿಹಾರವಾಗತ್ತೆ ಅನ್ಬೋದು, ಅದು ಪುಣ್ಯ ಪರಿಹಾರ ಆಗಲ್ಲಪ್ಪ. ನಿತ್ಯಕರ್ಮವು ಪುಣ್ಯಕರ್ಮ ಆದ್ದರಿಂದ ಪುಣ್ಯಕರ್ಮ ಕ್ಯಾನ್ಸಲ್ ಆಗಲ್ಲಪ್ಪ, ಹೆಚ್ಚಾಗತ್ತೆ ಪುಣ್ಯಕರ್ಮ. ನೀವು 10,000 ದಾನ ಮಾಡಿ, ಒಂದು ಗೋದಾನ ಮಾಡಿ ಮತ್ತೆ 10 ಗೋದಾನ ಮಾಡಿದ್ರೆ 11 ಗೋದಾನ ಪುಣ್ಯ ಬರುತ್ತೆ ಹೊರತು ಆ 10 ಗೋದಾನ ಮಾಡಿದ್ರೆ 1 ಗೋದಾನ ತೆಗೆದುಹಾಕಲ್ಲ. ಯಾವ ತರ ಮಾಡಕ್ಕೆ ಬುದ್ಧಿ ಬರಲು ಹೋಗುತ್ತೆ, ನಿನ್ ಕಲ್ಪನೆ ಆಗುತ್ತೆ. ಆ ವಾಕ್ಯ ಇರ್ಬೇಕು, ಹಸ್ತವಾಕ್ಯ ಇರ್ಬೇಕು, ಪ್ರಮಾಣ ಇರ್ಬೇಕಲ್ಲ. ಪ್ರಮಾಣ ಇಲ್ಲದೆ ಅದಕ್ಕೆ ಒಪ್ಕೊಳಕ್ಕಾಗಲ್ಲಪ್ಪ. ಅವನೇ ಅಂದ್ರೆ ಅಂತರೇಣ ವಿಧಿ ಮೋಹಾತ್ ಯಕ್ಕುರ್ಯಾತ್ ಸಾಂಪ್ರಾಯಿಕಂ ತತ್ಸ್ಯಾದುಪಕಾರಾಯ ಭಸ್ಪತಿ ಹೊಂದ. ವೇದವಾಕ್ಯ ಬೆಳೆದೇನಿಯೇ ಅದು ಡಿಲೀಟ್ ಆಗುತ್ತೆ ಅಂತೂ ಉಳ್ಕೊಂಡಿರುತ್ತೆ ಅಂತೂ ಎರಡನ್ನೂ ಒಪ್ಕೊಳ್ತಾರೆ. ಖಂಡಿತ ವೇದವೇ ಪ್ರಮಾಣ. ಹಿಂದಿನ ಜನ್ಮಗಳಲ್ಲಿ ಎಷ್ಟೆಷ್ಟು ಜನ್ಮಗಳಲ್ಲಿ ಏನೇನು ಪುಣ್ಯ ಪಾಪವನ್ನು ಮಾಡಿದೀವಿ ಅದೆಲ್ಲ ಎಲ್ಲಿ ಕೂತ್ಕೊಂಡಿದೆ ಅಂತ ಯಾರಿಗೂ ಗೊತ್ತು, ಎಷ್ಟಿದೆ ಅಂತ ಯಾರಿಗೂ ಗೊತ್ತು? ಯಾರಿಗೂ ಗೊತ್ತಾಗಲ್ಲ. ಯಾವುದೋ ಒಂದು ಪುಣ್ಯ ಪಾಪದ ಒಂದಷ್ಟು ಮೊತ್ತ ತಗೊಂಡು ಬಂದಿದ್ಯಾ ನೀನು, ಇಲ್ಲಿ ಇರ್ತೀಯ, ಇಲ್ಲಿ ಅದ ಮುಗಿಯೋವರೆಗೂ ಅನುಭವಿಸ್ತಾ ಇರ್ತೀಯ. ಕಷ್ಟವನ್ನು ಅನುಭವಿಸ್ತಿರ್ತೀಯ, ಸುಖವನ್ನು ಅನುಭವಿಸ್ತಾ ಇರ್ತೀಯ. ಸುಖವನ್ನು ಅನುಭವಿಸ್ತಾ ಇರುವಾಗ ಪುಣ್ಯವನ್ನು ಅನುಭವಿಸ್ತಾ ಇದ್ದೀನಿ ಅನ್ಕೋತೀಯ, ಕಷ್ಟವನ್ನು ಅನುಭವಿಸ್ತಿರುವಾಗ ಪಾಪವನ್ನು ಅನುಭವಿಸ್ತಾ ಇದ್ದೀನಿ ಅಂತ ಅನ್ಕೋತೀಯ. ಈಗ ಏನಾದ್ರು ಮತ್ತೆ ಪುಣ್ಯ ಪಾಪ ಮಾಡಿದ್ರೆ ಅದು ಮತ್ತೆ ಆ ಮೂಟೆ ಸಾಲಿ ಹೋಗುತ್ತೆ, ಅದು ಮತ್ತೆ ಇನ್ನೊಂದು ಪೆಂಡಿಂಗ್ ಹೋಗ್ಕೊಳ್ತೆ. ಅದು ಈಗಲೇ ಆಗ್ಬೇಕು ಅಂತಿಲ್ಲ ಅದಕ್ಕೆ ಫಲ ಅಲ್ವಾ. ಕಲ್ಪನೆ ಮಾಡ್ತಾನೆ, ಈ ಸುಖ ದುಃಖವನ್ನು ಕೊಡುವಂತಹ ಇದಂ ಶರೀರಂ ಯದಸ್ತಿ, ಈ ಶರೀರ ಯಾವುದುಂಟು ಮತ್ತು ಅದು ಯಾಭ್ಯಾಂ ಪುಣ್ಯ ಪಾಪಾಭ್ಯಾಂ ಆರಬ್ಧಂ, ಅದು ಯಾವ ಪುಣ್ಯ ಪಾಪಗಳಿಂದ ಆರಂಭವಾಗಿದೆಯೋ ಆ ಪುಣ್ಯ ಪಾಪಗಳು ಕ್ಷಯ ಭೋಗಾದೇವ, ಅನುಭವಿಸೋದ್ರಿಂದಲೇ ಆ ಪುಣ್ಯ ಪಾಪಗಳ ಕ್ಷಯವಾಗತ್ತೆ. ಹಾಗಾಗಿ ಮುಕ್ತರಾಗ್ತಾನೆ ಅಂತ ಅವನಿದು. ಕಾಮ್ಯ ಪ್ರತಿಸಿದ್ಧ ಕರ್ಮ ಫಲತ್ವಾತ್ ಸಂಸಾರಸ್ಯ ತನ್ನಿರಾಸೇನೈವ ದೇಶ ಅನರ್ಥ ನಿರಾಸಸ್ಯ ಸಿದ್ಧತ್ವಾತ್ ನಿತ್ಯಾನುಷ್ಠಾನೇನ ಚೇತ್ ತನ್ನ ತದ್ ಅಕರಣಾದಪಿ ಅನರ್ಥ ಪ್ರಸಕ್ತೇ. ಇನ್ನೊಬ್ಬ ಏಕದೇಶಿ ಪ್ರಶ್ನೆ ಮಾಡ್ತಾನೆ, ಪೂರ್ವಕ್ಷಿಗೆ. ಅಲ್ಲಪ್ಪ, ಕಾಮ್ಯ ಕರ್ಮವನ್ನೂ ಮಾಡುತ್ತಲಿಲ್ಲ, ಕಾಮ್ಯ ಪ್ರಸಿದ್ಧ ಕರ್ಮ ಫಲತ್ವ ಸಂಸಾರಸ್ಯ. ಸಂಸಾರ ಅನ್ನೋದು ಏನಿದೆ, ಈ ಸಂಸಾರವು ಕಾಮ್ಯದ ಫಲವು ಪ್ರಸಿದ್ಧ ಕಾಮ್ಯ ಕರ್ಮ ಫಲ, ಪ್ರಸಿದ್ಧ ಕರ್ಮ ಫಲ. ಕಾಮ್ಯ ಕರ್ಮ ಕಾಮ್ಯಕರ್ಮ ಅಂತ ಹೇಳ್ತಾರೆ. ಕಾಮ್ಯಕರ್ಮ ಅಂತ ಮನುಷ್ಯರಾಗ್ಬೇಕು ಬಯಸಿದಾನೆ ಅಂತ ಹೇಳಕ್ಕಾಗಲ್ಲ. ಅಲ್ಲ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನೇನು ಅನುಭವಿಸ್ಬೇಕು ಅನ್ಕೊಂಡಿದ್ನೋ ಅದಕ್ಕೆ ತಕ್ಕಂತ ಕರ್ಮ ಮಾಡಿದ. ಅದು ಒಳ್ಳೇದಲ್ಲ ಕಾಮ್ಯಕರ್ಮ. ಮನುಷ್ಯ ಜನ್ಮಕ್ಕೆ ಯಾವುದೋ ಒಂದು ಕರ್ಮ, ಮನುಷ್ಯ ಜನ್ಮದಲ್ಲಿ ಬರುವ ಕಷ್ಟಗಳಿಗೆ ಪಾಪಕರ್ಮಗಳು, ಸುಖಗಳಿಗೆ ಪುಣ್ಯಕರ್ಮಗಳು. ಹೀಗೆ ಕಾಮ್ಯ ಕರ್ಮ ಫಲತ್ವಾದ್ ಪ್ರಸಿದ್ಧ ಕರ್ಮ ಫಲತ್ವಾದ್ ಅಂತ. ಎಲ್ಲಾ ಸುಖಗಳು, ಸಂತೋಷಗಳು, ಆನಂದಗಳೆಲ್ಲ ಕಾಮ್ಯ ಕರ್ಮದ ಫಲವಾಗಿರುತ್ತದೆ. ಆದ್ರಿಂದಲೂ ಎಲ್ಲಾ ಕಷ್ಟಗಳು, ಅನರ್ಥಗಳು, ದುಃಖಗಳೆಲ್ಲ ಪ್ರಸಿದ್ಧ ಕರ್ಮದ ಫಲವಾಗಿರುವುದರಿಂದ ಈ ಸಂಸಾರವೇನುಂಟು, ಈ ಸಂಸಾರಸ್ಯ ತನ್ನಿರಾಸೇನೈವ, ಚಂದ್ರಾಸೇನ ಕಾಮ್ಯ ಪ್ರಸಿದ್ಧ ನಿರಾಸೇನೈವ. ಸಂಸಾರ ಅದರದ್ದ ಫಲವಾದ್ದರಿಂದ, ಅದರಿಂದ ಉಂಟಾದದ್ದಾದ್ರಿಂದ ಒಂದು ಕೆಲಸ ಮಾಡೋಣ, ಯಾವ ಕಾಮ್ಯಕರ್ಮವನ್ನು ಮಾಡೋದು ಬೇಡ, ಯಾವ ಪ್ರಸಿದ್ಧವನ್ನು ಮಾಡೋದು ಬೇಡ. ಅದೆರಡನ್ನು ಕಾಮ್ಯಕರ್ಮ ಪ್ರಸಿದ್ಧ ಕರ್ಮವನ್ನು ತೆಗೆದುಹಾಕುವುದರಿಂದಲೇ ಎಲ್ಲಾ ಅನರ್ಥವು, ಅನರ್ಥದ ನಿರಾಸವು, ಅನರ್ಥವನ್ನು ಹಾಕೋದು ಅನ್ನೋದು ಸಿದ್ಧ ಆಗ್ಬಿಡುತ್ತೆ. ಸಂಸಾರ ಅದೇ ತಾನೆ,
ಕಾಮ್ಯಕರ್ಮ ಫಲ ನಿಷಿದ್ಧ ಕರ್ಮ ಫಲ ಅಂತ ಸಂಸಾರ. ಕಾಮ್ಯಕರ್ಮವನ್ನೇ ಮಾಡ್ದ, ನಿಷಿದ್ಧ ಕರ್ಮವನ್ನೇ ಮಾಡ್ದಪ್ಪ. ಅವಾಗ ಅದರ ನಿರಾಸದಿಂದ ಈ ಸಂಸಾರವೇ ನಿರಾಸವಾಗುವುದು ಸಿದ್ಧವಾಗುವುದರಿಂದ ನಿತ್ಯಾನುಷ್ಠಾನ ಯಾಕೆ ಮಾಡ್ಬೇಕಪ್ಪ ನೀನು? ಯಾವ ಕಾಮ್ಯಕರ್ಮ ಮಾಡದೇ ಇದ್ರೆ ಆಯ್ತಪ್ಪ, ಯಾವ ಪ್ರಸಿದ್ಧವನ್ನು ಮಾಡದೇ ಇದ್ರೆ ಆಯ್ತು. ಅಷ್ಟು ಮಾತ್ರದಿಂದಲೇ ನಿನಗೆ ಶುಭ ಫಲವೂ ಆಗೋದ ಅನುಪೂರ್ವಕ್ಕೆ ಇದ್ದಾರೆ. ಅದಕ್ಕೋಸ್ಕರ ನಿತ್ಯಕರ್ಮ ಮಾಡಬೇಕು ಅಂತ ಹೊಸ ಬಿಡಿಗೆ ಹಾಕ್ತಾ ಇದ್ದಾರೆ. ನಿತ್ಯಾನುಷ್ಠಾನದಿಂದ ಆಗಬೇಕಾದದ್ದೇನೋ ಅಂತ ಏಕದೇಶಿ ಪೂರ್ವಪಕ್ಷಿಗೆ ಪ್ರಶ್ನೆ ಮಾಡ್ದ. ಹೀಗನ್ನೋದಾದ್ರೆ ಹಾಗಾಗೋಲ್ಲಪ್ಪ ಅಂತ ಪೂರ್ವಪಕ್ಷಿ ಮೀಮಾಂಸಕನೇ ಉತ್ತರ ಕೊಡ್ತಾ ಇದ್ದಾನೆ. ತದ್ ಅಕರಣಾದಪಿ ಅನರ್ಥ ಪ್ರಸಕ್ತೇ. ಅಯ್ಯೋ, ನಿತ್ಯಕರ್ಮವನ್ನು ಮಾಡದೆ ಹೋದ್ರು ಅನರ್ಥ ಪ್ರಸಕ್ತಿ ಸಂದರ್ಭ, ಅನರ್ಥ ಪ್ರಾಪ್ತಿಯಾಗುವ ಸಂದರ್ಭ ಇದೆ. ನಿತ್ಯಕರ್ಮವನ್ನು ಬಿಟ್ಟರೆ ಸ್ವಧರ್ಮತ್ಯಾಗಿದ ಕ್ರಮಯೋ ಭವಂತಿ ಅಂತ ಗೌತಮ ಧರ್ಮ ಸೂತ್ರ. ಸ್ವಧರ್ಮವನ್ನ ನಿತ್ಯಕರ್ಮವನ್ನು ಬಿಟ್ರೆ ಅವ್ರು ಕ್ರಿಮಿಯಾಗಿ ಹುಡ್ತಾರೆ ಅಂತ ಹೇಳ್ತಾರೆ ಶಾಸ್ತ್ರ. ಹಾಗಾದ್ರಿಂದ ಅಕರಣ ನೋಡಿ, ಅಕರಣ ಅಂದ್ರೇನೋ ಮಾಡದೇ ಇರೋದು ಅಭಾವ. ಅಭಾವದಿಂದ ಫಲ ಆಗತ್ತೆ ಅಂದ್ರೆ ಏನೇ ಅರ್ಥ? ತೈತ್ತಿರಿಯೋಪನಿಷತ್ತಲ್ಲಿ ಖಂಡನೆ ಮಾಡ್ತಾರೆ ಶಂಕರಾಚಾರ್ಯರು. ನಿತ್ಯಕರ್ಮವನ್ನು ಮಾಡದೇ ಇರೋದು ಅಭಾವ ಆದ್ರಿಂದ ಅಭಾವದಿಂದ ಅವನು ಫಲವಾಗತ್ತೆ ಅಂತಂದ್ರೆ ಯಾವ ಯುಕ್ತಿಗೂ ಶಾಸ್ತ್ರಕ್ಕೂ ಹೊಂದಗಳಿಗೆ ಆಗೋದಿಲ್ಲ. ಮತ್ತೇನಿರ್ಬೇಕು? ನಿತ್ಯಕರ್ಮವನ್ನು ಮಾಡಿದ್ರೆ ಎಷ್ಟು ನೀನು ಪಾಪವನ್ನು ಕಳ್ಕೊಳ್ತೀಯೋ ಅಷ್ಟು ಪಾಪ ನೀನು ಯಾವ್ದನ್ನು ಕಳ್ಕೊಳ್ಳೋದಿಲ್ಲವಾದ್ರಿಂದ ನಿಂಗೆ ಆ ಪಾಪ ಉಳಿಯುತ್ತಲ್ಲ, ಅದನ್ನೇ ಮಾಡದೇ ಇದ್ದರಿಂದ ಪಾಪ ಬರುತ್ತೆ ಅಂತ ಲಕ್ಷಣ ಗುರುತಿನಿಂದ ಹೇಳ್ತಿರೋದು. ಮಾಡದೇ ಇದ್ದರಿಂದ ಬಂದಿಲ್ಲ, ಮಾಡಿದ್ರೆ ಇವಾಗ ಎಲ್ಲೋ ಒಂದ್ ಕಡೆ ಹೋದ್ರೆ, ಎಲ್ಲೋ ಒಂದ್ ಕಡೆ ಆಸ್ಪತ್ರೆಗೆ ಹೋದ್ರೆ 3,000 ರೂಪಾಯಿ ಬರುತ್ತೆ. ಇನ್ಯಾವುದೋ ಒಂದ್ ಕಡೆ ಆಸ್ಪತ್ರೆಗೆ ಹೋದ್ರೆ 5 ರೂಪಾಯಿ ಬರುತ್ತೆ. ಇನ್ನು 500 ರೂಪಾಯಿ ಆಸ್ಪತ್ರೆಗೆ ಹೋದೇ ನಿಂತ್ಕ ಆಯ್ತು 2,500 ರೂಪಾಯಿ. 2,500 ರೂಪಾಯಿ ಚೊಕ್ಕ ಅಂತಂತೀವೋ, 500 ರೂಪಾಯಿ ಲಾಭ ಅಂತಂತೀವೋ? ಹಾಗೆ ನಿತ್ಯಕರ್ಮ ಮಾಡೋ ಜಾಗದಲ್ಲಿ ನೀನು ಏನೋ ಭಜನೆ ಮಾಡ್ತೀನಿ, ರಾಮನಾಮ ಜಪ ಮಾಡ್ತೀನಿ, ಇನ್ನೇನೋ ಮಾಡ್ತೀನಿ ಅಂತಂದ್ರು ನಿತ್ಯಕರ್ಮ ಮಾಡೋದ್ರಿಂದ ಎಷ್ಟು ಪಾಪ ಹೋಗುತ್ತೋ ಅಷ್ಟು ಪಾಪ ಹೋಗುತ್ತೆ, ಉಳ್ಕೊಳಕ್ಕಾಗಲ್ಲ. ನಿತ್ಯಕರ್ಮ ಮಾಡ್ಬೇಕು. ನಿತ್ಯಕರ್ಮ ಪ್ರಬಲ. ಹಾಗಾಗಿ ನಿತ್ಯಾನುಷ್ಠಾನವನ್ನು ಮಾಡದೇ ಇದ್ದರೂ ಅನರ್ಥ ಪ್ರಾಪ್ತಿ ಆಗತ್ತೆ ಪೂರ್ವಪಕ್ಷಿ ಅಂತಾನೆ. ಅದಕ್ಕೆ ಹೇಗೆ ಅರ್ಥ ಮುಂದೆ ವ್ಯಾಖ್ಯಾನ ಮಾಡ್ತಾರೆ. ಒಟ್ಟ ಮೇಲೆ ಸದ್ಯಕ್ಕೆ ಇದನ್ನ ನಮ್ಮ ಶಾಸ್ತ್ರಕಾರರು ಒಪ್ಕೊಂಡ್ಬಿಟ್ಟಿದ್ದಾರೆ. ನಿಮ್ ಕೃತೇ ತಪತಃ ಅಂದಾಗದಲ್ಲಿ ಅಕೃತಂ ನಿತ್ಯಕರ್ಮ ಅನುಷ್ಠಾನ ಅಂತ ಬಿಡ್ತಾರೆ ಭಾಷ್ಯಕಾರರು. ಅನುಷ್ಠಾನದಿಂದ ಪಾಪೋತ್ಪತ್ತಿ ಆಗತ್ತೆ ಅಂತ ಹೇಳಿದ್ರೆ ಅದು ಇವನಿಗೆ ಆಗೋದಿಲ್ಲ ಅಂತ ಬರೆದಿದ್ದಾರೆ. ಅದಕ್ಕೂ ಹೀಗೆ ಅರ್ಥ ಮಾಡ್ಕೋಬೇಕು. ಆಖ್ಯಾದ ಅನುಷ್ಠಾನದಿಂದ ಮಾಡದೇ ಇದ್ದದ್ದರಿಂದ ಪಾಪೋತ್ಪತ್ತಿ ಆಗತ್ತೆ ಅಂತ ಅರ್ಥ ಅಲ್ಲ. ಮಾಡದೇ ಇದ್ದಾಗ ಇನ್ನೇನೋ ಮಾಡ್ತೀಯಲ್ಲ, ಏನು ಮಾಡದೇ ಇರೋಕ್ಕಾಗಲ್ಲ, ಅದರಿಂದ ಪಾಪೋತ್ಪತ್ತಿ ಆಗತ್ತೆ ಅಂತ. ಅದು ಒಳ್ಳೇದನ್ನು ಮಾಡಿದ್ರು ಕೂಡ ನಿತ್ಯಕರ್ಮ ಮಾಡಿದ್ರೆ ಎಷ್ಟು ಪುಣ್ಯಕ್ಷೇಮ ಆಗುತ್ತೋ ಪಾಪಕ್ಷೇಮ ಆಗುತ್ತೋ ಅಷ್ಟು ಪಾಪಕ್ಷೇಮ ಆಗಲ್ಲ. ಪೀಳಿಗೆಗೆ ಅರ್ಥ ಆಯ್ತಾ? ಕಾಮ್ಯಕರ್ಮದ ಫಲವಾಗಿದೆ ಸಂಸಾರ, ವೈಶಿಷ್ಟ್ಯ ಕರ್ಮದ ಫಲವಾಗಿದೆ ಸಂಸಾರ. ಹಾಗಾಗಿ ಆ ಕಾಮ್ಯಕರ್ಮವನ್ನು ವೈಶಿಷ್ಟ್ಯ ಕರ್ಮವನ್ನು ಬಿಡೋದ್ರಿಂದಲೇ ಸಮಸ್ತ ಅನರ್ಥವು ಬಿಟ್ಟಂತಾಗುವುದು ಅನ್ನೋ ಸಿದ್ಧವಾಗುವುದರಿಂದ ನಿತ್ಯಕರ್ಮ ಯಾತಕ್ ಮಾಡ್ಬೇಕು ಅಂತ ಕೇಳಿದ್ದಕ್ಕೆ ಇಲ್ಲ ನಿತ್ಯಕರ್ಮವನ್ನು ಮಾಡದೆ ಹೋದ್ರು ಅನರ್ಥ ಪ್ರಾಪ್ತಿ ಆಗತ್ತೆ ಅಂತ ಇದ್ದಾನೆ ಪೂರ್ವಪಕ್ಷಿ. ಅವನು ಹೇಳ್ತಾನೆ ನಿತ್ಯಾನುಷ್ಠಾನ ತಶ್ಚೈನಂ ಪ್ರತ್ಯವಾಯೋ ಅನಸಂಸ್ಪೃಶೇ ಅನಾಗತ್ಯಾತ್ಮ ವಿಜ್ಞಾನಂ ಕರ್ಮಾಣಿ ಸಂಶ್ರಯೇ. ನಿತ್ಯಾನುಷ್ಠಾನತಃ ನಿತ್ಯಕರ್ಮವನ್ನು ಅನುಷ್ಠಾನ ಮಾಡೋದರಿಂದ ತಸಿಲು ಹೇತ್ವರ್ಥ ತಸಿಲು ನಿತ್ಯಕರ್ಮಾನುಷ್ಠಾನ ಮಾಡೋದ್ರಿಂದ ಏನು ಮುಂದೆ ಏನು ಕರ್ತಾರಂ ಈ ಕರ್ತವಾಗಿರುವ ಆ ಪುರುಷನನ್ನ ಪ್ರತ್ಯವಾಯ ಅಂದ್ರೆ ಪಾಪ ಅಂತ ಅರ್ಥ. ಅದು ಇವನಿಗೆ ಮುಟ್ಟೋದಿಲ್ಲ. ಮಾಡದೇ ಇದ್ದದ್ರಿಂದ ಬಂದದು ಪಾಪ ಏನಿದೆ ಅನಿಷ್ಟ ದೋಷ ಎಲ್ಲ ಒಂದೇ ಅರ್ಥ. ಅನಿಷ್ಟ ದೋಷ ಪಾಪ ಅಂತೇನಿದೆ ಅದು ನಿತ್ಯಾನುಷ್ಠಾನವನ್ನು ಮಾಡೋದ್ರಿಂದ
ಅದು ಇವನನ್ನು ಮುಟ್ಟೋದಿಲ್ಲ. ಯಾವ ಅನಿಷ್ಟವೂ ಮುಟ್ಟಲ್ಲ, ಯಾವ ದೋಷವೂ ಮುಟ್ಟಲ್ಲ, ಯಾವ ಪಾಪವೂ ಮುಟ್ಟಲ್ಲ. ಅದಕ್ಕೆ ಪ್ರತ್ಯವಾಯ ಕೊಟ್ಟಿದ್ದಾರೆ ಮೀಮಾಂಸಕರು. ಆ ದೋಷಕ್ಕೆ, ಆ ಪಾಪಕ್ಕೆ, ಆ ಅನಿಷ್ಟಕ್ಕೆ ಏನ್ ಹೆಸರುಕೊಟ್ಟಿದ್ದಾರೆ? ಪ್ರತ್ಯವಾಯ. ನಿತ್ಯಕರ್ಮವನ್ನು ಮಾಡದೆ ಹೋದ್ರೆ ದೋಷ ಬರುತ್ತೆ, ಪಾಪ ಬರುತ್ತೆ, ಅನಿಷ್ಟ ಬರುತ್ತೆ. ಆದ್ರೆ ನಿತ್ಯಾನುಷ್ಠಾನ ಮಾಡುತ್ತಿದ್ರೆ ಆ ದೋಷ ನಿನ್ನನ್ನು ಮುಟ್ಟಲ್ಲ, ಹೊರಟು ದೂರ ಹೋಗುತ್ತೆ. ಅದಕ್ಕಾಗಿ ನಿತ್ಯಕರ್ಮ ಮಾಡ್ಬೇಕು ಅಂತ. ಇವಾಗ ನಿತ್ಯಕರ್ಮ ಮಾಡ್ತಾ ಇದ್ದಾನೆ, ಯಾವ ದೋಷವೂ ತಗೋದಿಲ್ಲ. ಒಂದೇ ಪುಣ್ಯಕರ್ಮವನ್ನು ಮಾಡೋದಿಲ್ಲ, ದೇವಾಯ ಜನ್ಮವೂ ಬರೋದಿಲ್ಲ. ಒಂದೇ ಪಾಪವನ್ನು ಮಾಡೋದಿಲ್ಲ, ಅಧೋ ಜನ್ಮವೂ ಬರೋಲ್ಲ. ಹಾಗಾಗಿ ಆತ್ಮವಿಜ್ಞಾನ ಅನಾದೃತ್ಯ, ಆತ್ಮವಿಜ್ಞಾನ ತಿರಸ್ಕರಿಸಿ ಅಸಡ್ಡೆ ಮಾಡಿ ಬೇಕಿಲ್ಲ ಅಂದ್ಕೊಂಡು ಕರ್ಮವನ್ನೇ ಆಶ್ರಯಿಸಿಕೊಂಡಿದ್ರೆ ಮುಕ್ತರಾಗ್ಬಹುದಲ್ಲ. ಮುಕ್ತರಾಗ್ತಾನಲ್ಲ, ಜನ್ಮಕ್ಕೆ ಕಾರಣ ಇಲ್ಲಲ್ಲ, ಹುಟ್ಟಕ್ಕೆ ಏನ್ ಕಾರಣ ಇದೆ? ಕಾಮ್ಯಕರ್ಮ ಮಾಡಿದ್ರೆ ದೇವ ಜನ್ಮ ಬರ್ತಿತ್ತು, ಕಾಮ್ಯಕರ್ಮ ಮಾಡ್ಲಿಲ್ಲ. ಪಾಪ ಮಾಡಿದ್ರೆ ಅಧೋ ಜನ್ಮ ಬರ್ತಿತ್ತು, ಅದು ಮಾಡ್ಲಿಲ್ಲ. ನಿತ್ಯಕರ್ಮ ಮಾಡ್ತಿದ್ರೆ ಪಾಪ ಬರ್ತಿತ್ತು, ಅದೂ ಮಾಡ್ತಾ ಇದ್ದಾನೆ, ಪಾಪ ಬರೋಕ್ಕೂ ಅವಕಾಶ ಕೊಡ್ತಿಲ್ಲ. ಹೀಗೆ ದೀಪ ಉರಿತಾ ಹೇಗೆ ಎಣ್ಣೆ ಎಲ್ಲ ಮುಗಿದೋಗುತ್ತೋ, ಪ್ರಾಬ್ಧನ ಅನುಭವಿಸ್ತಾ ಎಲ್ಲ ಕರ್ಮವನ್ನು ಸವಿಸ್ಕೊಂಡ್ಬಿಡ್ತಾನೆ. ಹಾಗೆ ದೇಹ ಬಿದ್ದೋಗ್ಕೊಂಡು ಮುಕ್ತನಾಗ್ಬಿಡ್ತಾನೆ. ಜನ್ಮಾಂತರಕ್ಕೆ ಕಾರಣವೇ ಇಲ್ಲ ಅವನಿಗೆ ಅಂತ ಎನ್ನುತ್ತಾ ಕರ್ಮ ಒಂದೇ ಸಾಕು, ಕರ್ಮದಿಂದ ಮೋಕ್ಷವಾಗತ್ತೆ ಅಂತ. ಇದೊಂದು ಮೀಮಾಂಸಕರ ಏಕದೇಶೀಯ ಪಕ್ಷ ಇದೆ. ಕೆಲವರು ಕರ್ಮದಿಂದಲೇ ಬರುವಂತಹ ಸ್ವರ್ಗಾದಿಗಳನ್ನೇ ಮೋಕ್ಷ ಅಂತ ಹೇಳಬೇಕು ಅಂತ ಆ ರೀತಿ ಅರ್ಥ ಮಾಡಿದ್ದಾರೆ. ನಿರ್ದಿಶ ಪ್ರೀತಿ ಸ್ವರ್ಗಶಬ್ದವಾಚ್ಯಾಯ ಕರ್ಮ ಹೇತುತ್ವ. ಸ್ವರ್ಗಶಬ್ದವಾಚ್ಯ ನಿರ್ದಿಶ ಪ್ರೀತಿಗೆ ಕರ್ಮವೇ ಕಾರಣವಾದ್ರಿಂದ ಕರ್ಮಭ್ಯ ಏವ ಮೋಕ್ಷ ಅಂತ ಅವನು ಚೈತನ್ಯದಲ್ಲಿ. ಹೌದಾ? ಉಪಾಸನೆಯನ್ನ ಸ್ವತಂತ್ರ ಅಪ್ಪಲ್ಲ ಅವನು, ಕರ್ಮನ್ ಬಿಡುವುದಲ್ಲ. ವೀರ ಮೀಮಾಂಸಕದಾರಲ್ಲ, ಕರ್ಮ ಬಿಟ್ಟು ನೀನು ಪಚಿತ, ನೀನು ಭ್ರಷ್ಟ, ನೀನು ಉಪಾಸನೆಯನ್ನೆಲ್ಲ ಇವರು ಭಕ್ತಿ ಪ್ರಪಂಚ ಹೋಗ್ತಾರೆ. ಮೀಮಾಂಸಕರು ಎಕ್ಕೆ ಗಿಡದಲ್ಲಿ ಜಯಂತಿಪ್ಪ ಸಿಗೋದಾದ್ರೆ ಅದಕ್ರೀ ಮರ ಹತ್ತಿ ಹಸಿಯಕ್ಕೆ ಹೋಗ್ಬೇಕು, ಖರ್ಚಿಸ್ಕೋಬೇಕು. ಉಪಾಸನೆಯಿಂದಲೂ ಇಲ್ಲ, ಜ್ಞಾನದಿಂದಲೂ ಇಲ್ಲ ಫಲ. ಕರ್ಮ ಲೋಕದಲ್ಲಿ ಕರ್ಮ ಮಾಡಿದ್ರೆ ಫಲ ಆಗೋದು ಗೊತ್ತಾ? ಲೋಕದಲ್ಲಿ ಏನೇ ಫಲ ಆಗ್ಬೇಕು, ಕ್ರಿಯೆಯಿಂದಲೇ ಫಲ ಆಗೋದು. ಕೃಷಿ ಮಾಡಿದ್ರೆ ಜಮೀನ ಫಲ ಬರುತ್ತೆ, ಕೆಲಸ ಮಾಡಿದ್ರೆ ಬರುತ್ತೆ. ನೀನ್ ಕೂತ್ಕೊಂಡ್ರೆ ಕೊಡದಲ್ಲ, ಓಡಿಸ್ತಾರೆ, ಹಾಕ್ ನಡೀತೆ ದಂಡ ಪಿಂಡ. ಅವಾಗ ಕೂತ್ ಏನು ಕೆಲಸ ಮಾಡೋದಿಲ್ಲ, ಅನ್ನ ಕೊಡೋಕ್ಕೂ ಅವ್ನಿಗೆ ಇಷ್ಟಪಡ, ಆಗ ನಡೆಯೋದು. ಏನು ಕೆಲಸ ಮಾಡೋದು, ಯಾತಕ್ಕೆ ದಬ್ಬಿದ್ದಾರೆ, ಮನೇಲಿ ಓಡಿಸ್ತಾರೆ ಗೊತ್ತಾ? ಅನ್ಎಂಪ್ಲಾಯ್ ಆಗಿ ಮನೆ ಇದ್ಬಿಟ್ರೆ ಕತೆ ಮುಗೀತು. ಆ ಯಜಮಾನಂದು ಕತೆ ಅಕರ್ಮೆ ಬಹಳ ಕಷ್ಟ. ತಿರ್ಸ್ಕೊಳ್ಬಿಡ್ರಿ. ಒಟ್ಟು ಕರ್ಮವನ್ನು ಆಶ್ರಯಿಸ್ಕೊಂಡ್ರೆ ಸಾಕು ಅಂತ ಪೂರ್ವಪಕ್ಷಿ. ಅಭ್ಯುಪೇತ್ಯ ಏವ ಮುಚ್ಯತೆ ನತು ಯಥಾವಸ್ಥಿತ ಆತ್ಮವಸ್ತು ವಿಷಯ ಜ್ಞಾನಮಸ್ತಿ. ನಾವು ಇಷ್ಟು ಹೇಳಿದ್ದು ಜ್ಞಾನ ಅಂತ ಒಂದು ಇದೆ, ಜ್ಞಾನದಿಂದ ಮೋಕ್ಷವಾಗತ್ತೆ ನೀವು ಅಂತೀರಲ್ಲ, ಅದನ್ನ ಒಪ್ಕೊಂಡು ನಾವು ಈ ರೀತಿ ಮೋಕ್ಷ ಹೊಂದಿಸಿದೀವಿ. ಆದ್ರೆ ನೀ ಹೇಳೋ ಜ್ಞಾನ ಇಲ್ಲವೇ ಇಲ್ಲ ವೇದದಲ್ಲಿ. ನಿಜ ಅಭ್ಯುಪೇತ್ಯನೇನೋ ನೀವು ಹೇಳುವಂತಹ ಮೋಕ್ಷವನ್ನು, ಮೋಕ್ಷಕ್ಕೆ ಸಾಧ್ಯವಾದ ಜ್ಞಾನವನ್ನು ಒಪ್ಕೊಂಡು ಏನು ಜ್ಞಾನ ಬೇಕಿಲ್ಲ, ಜ್ಞಾನವಿದೇನು ಮೋಕ್ಷ ಆಗತ್ತೆ ಇಷ್ಟು ಹೇಳಿದ್ವಿ. ಆದರೆ ಯಥಾವಸ್ಥಿತನೇನೋ ಇದ್ದದ್ದಿದ್ದಾಗಿರುವ ಅಂತ, ಇದ್ದದ್ದಿದ್ದಾಗಿರುವಂತಹ ವಸ್ತು ಯಾವುದೋ ಆತ್ಮವಸ್ತು. ಅದ ವಿಷಯಕವಾದಂತಹ ಜ್ಞಾನ ಅಂತ ಒಂದು ಹೇಳ್ತಿದ್ದೀರಲ್ಲ, ಅದೆಲ್ಲೂ ಇಲ್ಲ, ಬರೀ ಸುಳ್ಳು, ನಿಮ್ ಕಲ್ಪನೆ ಅದು. ಅಷ್ಟ ನಿಮ್ ಕಲ್ಪನೆ. ಶಂಕರಾಚಾರ್ಯರು, ಸುರೇಶರಾಚಾರ್ಯರು, ಗೌಡಪಾರರು ಮುಂತಾದ್ರು ಕಲ್ಪನೆ ಮಾಡ್ಕೊಂಡಿದ್ದಾರೆ ಹೊರತು ಪರಮಾರ್ಥ ವಸ್ತು ಅಂತ ಒಂದಿದೆ, ಅದಕ್ಕೆ ಪರಬ್ರಹ್ಮ ಅಂತ ಹೇಳ್ತಾರೆ, ಅದೇ ಸರ್ವಕ್ಕೂ ಆತ್ಮವಾಗಿದೆ, ಅದೇ ಜಗತ್ತಿನ ತಿರುಳಾಗಿದೆ, ಅದೇ ನಮ್ಮ ನಿಜ ಸ್ವರೂಪ. ಆದ್ದರಿಂದ ಆ ರೀತಿ ಕಂಡ್ಕೊಂಡ್ಬಿಟ್ರೆ ನಾವು ಮುಕ್ತರಾಗ್ತೀವಿ ಅನ್ನೋದೆಲ್ಲ ಕಾಗಕ್ಕ ಗುಬ್ಬಕ್ಕ ಕಥೆ, ಚನ್ಮಾಮ ಕಥೆ ಅದು. ಅದೆಲ್ಲ ಇಲ್ಲವೇ ಇಲ್ಲ ಅಂತಾನೆ ಅವನು. ಯಥಾವಸ್ಥಿತ ಮುಂದೆ ಪರಮಾರ್ಥ ರೂಪಂ ವಿದ್ಯಮಾನಭೂತಂ ವಸ್ತು, ಪರಮಾರ್ಥ ವಸ್ತು ಯದಸ್ತಿ ತದ್ವಿಷಯಕಂ ಜ್ಞಾನಮಿತಿ ಯದಸ್ತಿ ತನ್ನಾಸ್ತ್ಯೇವಾ ಭವತಾಂ ಕಲ್ಪನಾ ಮಾತ್ರ. ಯಾಕಂದ್ರೆ ತತ್ ಪ್ರತಿಪಾದಕ ಪ್ರಮಾಣಾಭಾವ. ತತ್ ಪ್ರತಿಪಾದಕ ಜ್ಞಾನ ಪ್ರತಿಪಾದಕ, ಜ್ಞಾನವನ್ನು ಪ್ರತಿಪಾದನೆ ಮಾಡ್ತಾ ಇರುವಂತಹ ಒಂದು ವೇದವಾಕ್ಯ ಎಲ್ಲೂ ಕಂಡು ಬಂದೇ ಇಲ್ಲ. ಆ ಕಂಡು ಬಂದಿದ್ದೆ ಇದೇ ಅನ್ಬೋದಾಯಿತು. ಇಲ್ಲಾದ್ರೂ ಉಪನಿಷತ್ತಿಲ್ಲ, ಉಪನಿಷತ್ತಿಲ್ಲ ವೇದೋಶರ, ವೇದದ ಚೌಲ್ ನೆಲ, ಬಂಜರು ಭೂಮಿ, ವೇದದ ಬಂಜರು ಭೂಮಿಯಲ್ಲಿ ಇರೋ ವಾಕ್ಯ ಕೊಡ್ಬೇಡಿ ನಿಮ್ಗೆ.
ಕರ್ಮಕಾಂಡದಲ್ಲಿ ತೋರಿಸಿ. ಸ್ವರ್ಗ ಯಹಿ ಲೋಕ ಯಕರ್ಷ ಪೂರ್ಣಮಾಸ ವಿದ್ಯೇತೆ ವೈಶ್ವಾನರಂ ದ್ವಾದಶಕಪಾಲಂ ನಿರ್ವಪೇ. ಹೇಳ್ತಾ ಇದೆ ಸ್ವರ್ಗಲೋಕ ಬೇಕಾ? ದಶಪೂರ್ಣಮಾಸ ಮಾಡಿ ವೈಶ್ವಾದ್ವಾದಕ ಮಾಡಿ ಹತ್ತಿ ಜಂಪ್ರಿ. ಅದು ನಿಜವಾದಂತ ಧೀರತನ, ಶೂರತನ, ತೀರತನ. ಅದು ಬಿಟ್ಕೊಂಡು ಆ ತಾಯಿ ಬೆಟ್ಟು ತಲೆ ಬೋಟ್ಬಿಟ್ಟು ಜನ ಕಿತ್ತಾಕ್ತಾರೆ. ಆತ್ಮಜ್ಞಾನ ಬ್ರಹ್ಮಜ್ಞಾನ ಕೂತ್ಕೊಂಡು ತಾನು ಹಾಳು, ಜನರು ಹಾಳು, ಶಾಸ್ತ್ರವು ಹಾಳು. ಈಗ ಮಾಡೋದು ಇಷ್ಟೇ ಅಂತ ಮೀಮಾಂಸಕರು ಬೈತಾರೆ. ಅವರಿಗೆ ಸನ್ಯಾಸಿ ಕಂಡ್ರೆ ದಂಡ ಕುಟ್ಟು ಬಿಡ್ತಾರೆ ತಲೆಗೆ. ಭಾರಿ ಕೋಪ. ಸನ್ಯಾಸಿಗಳು ಮೈಯೆಲ್ಲ ಉರಿಯಕ್ಕೆ ಸನ್ಯಾಸಿ ಒಪ್ಪೋದೇ ಇಲ್ಲ ಅವರು. ಯಾವಂಚೇಹ ವಿದ್ಯಂತೆ ಸ್ಮೃತಿಭಿಃ ಸಹ ವಿದಧತ್ಯುರಿ ಯತ್ನೇನ ಕರ್ಮಾತೋ ಭೂರಿ ಸಾಧನಂ. ಯಾವಂತ್ಯ ಯಾವಂತಿ ಯಾವಜ್ಜಾವತಿ ಯಾವಂತಿ ಯಾವುದು ಯಾವಂತ್ಯ ಯಾವುದು ಅದು ಶ್ರುತ ಸ್ತ್ರೀಲಿಂಗ ಆಗ್ಬೇಕು. ಯಾವತಿ ಯಾವತ್ಯ ಆಗಲ್ಲ. ಯಾವಂತ್ಯ ಯಾವತ್ಯ ಇಲ್ಲ, ಯಾವಂತ್ಯ. ಒಂದು ಯಾವತ್ಯ ಎಂದಿರಬೇಕು ಅಂತ ಟಿಪ್ಪಣಿ ಕೊಟ್ಟಿದ್ದಾರೆ. ಯಾವತ್ಯ ಯಾವತಿ ಯಾವತ್ಯು ಯಾವತ್ಯ ಹೊಂದದು. ಅದು ಶ್ರುತಿಗೂ ಸ್ಮೃತಿಗೂ ಹೊಂದತ್ತದು ಯಾವತ್ಯ ಅನ್ನೋದು. ಯಾವಂತ್ಯ ಅಂದ್ರೆ ಯಾವಂತಿ ಅನ್ನೋದು ಯಾವಜ್ಜಾವತಿ ಯಾವಂತಿ ನಪುಂಸಕಲಿಂಗ ಆಗತ್ತೆ. ನಪುಂಸಕಲಿಂಗಕ್ಕೆ ವಾಕ್ಯಾನಿ ಯಾವಂತ್ಯ ವಾಕ್ಯಾನಿ ಇಹ ವಿದ್ಯಂತೆ ಸ್ಮೃತಿವಾಕ್ಯಾನಿ ಸ್ಮೃತಿವಾಕ್ಯಾನಿ ಹಾಕಬೇಕು. ಶ್ರುತಿ ಸ್ಮೃತಿ ವಾಕ್ಯಾನಿ ಯಾವಂತ್ಯ ವಿದ್ಯಂತೆ ಒಂದು ವಾಕ್ಯ ಪದವನ್ನು ಧ್ಯಾನ ಮಾಡ್ಕೊಂಡ್ರೆ ಯಾವಂತ್ಯ ಹೊಂದಿಸ್ಬೋದು. ಗುರುಗಳು ಯಾವತ್ಯ ಎಂದಿರಬೇಕು. ಯಾವಂತ್ಯ ಎಲ್ಲಾ ಮುದ್ದೆ ಪುಸ್ತಕಗಳು ಹಾಗೆ ಬಿದ್ದುಬಿಟ್ಟಿದೆ. ಯಾವ ಇದ್ಕೊಂಡ್ಬಿಟ್ಟಿದ್ದಾರೆ ಸಂಸ್ಥೆಯಲ್ಲ, ಟಿಪ್ಪಣಿ ಕೊಟ್ಟಿದ್ದಾರೆ. ವಿದಧತಿ ಯಾವ ವಚನ? ಬಹುವಚನ ಏಕವಚನ. ಏಕವಚನ ದಧಾತಿ ಧತ್ತಃ ದಧತಿ ದಧಾತಿ ವಿಧತ್ತಃ ವಿದಧತಿ ವಿದಧತಿ ಬಹುವಚನ. ಇಲ್ಲಿ ಯಾವತ್ಯ ಎಷ್ಟರವರೆಗಿನ ಶ್ರುತಿಗಳು 108 ಶ್ರುತಿ ಅಂತಲೂ ಹೇಳಿ ಅಥವಾ 1000 ಶ್ರುತಿ ಅಂತಲೂ ಹೇಳಿ, ಹಾಗೆ ಸ್ಮೃತಿಭಿ ಸಾಕಂ ಸ್ಮೃತಿ ಸಹ ಅಂದ್ರೆ ಸ್ಮೃತಿಗಳೊಡನೆ ಮನ್ವಾದಿ ಸ್ಮೃತಿಗಳು, ಮನು ಆಪಸ್ತಂಬರು, ಆಮೇಲೆ ಆಶ್ವರ್ಯರು, ಆಮೇಲೆ ಯಾಕೆ ನಾನು ಅದಕ್ಕೆ ಇಟ್ಕೋ ತುಷ್ಯತು ದುರ್ಜನ ನ್ಯಾಯನ ತುಷ್ಯತು ದುರ್ಜನ ನ್ಯಾಯನ ಅವನು ಪರಾಶರರು ಗರ್ಗರು ಅದೆಲ್ಲ ತಿಳ್ಕೊಂಡು ಆಯ್ತು ಗೌತಮ. ಈ ರೀತಿ ಸ್ಮೃತಿಗಳೊಡನೆ ಶ್ರುತಿಗಳು ಎಷ್ಟಿರುತ್ತವೆಯೋ, ಒಟ್ಟು ಲೋಕದಲ್ಲಿ ಎಷ್ಟು ಪ್ರಸಿದ್ಧವಾಗಿದೆಯೋ ಅದೆಲ್ಲವೂ ಕೂಡ ಊರು ಯತ್ನೇನ, ಊರು ಅಂದ್ರೆ ಹೆಚ್ಚಿನ ಅಂತ, ಯತ್ನ ಪ್ರಯತ್ನದಿಂದ, ಹೆಚ್ಚಿನ ಪ್ರಯತ್ನದಿಂದ, ಐಕಕಂಠದಿಂದ, ಒಕ್ಕೊಳನಿಂದ ಅವುಗಳೆಲ್ಲವೂ ಏನ್ ಮಾಡ್ತಿವೆ? ಕರ್ಮ ವಿದಧತಿ, ಕರ್ಮವನ್ನೇ ವಿಧಾನ ಮಾಡುತ್ತಿವೆ. ಎಲ್ಲಿಂದ ಎಲ್ಲಿ ಹೋಗಿ ಮನಸ್ಸಿಗೆ ನೋಡಿ, ಬರೀ ವರ್ಣಾಶ್ರಮ ಧರ್ಮ ವರ್ಣಾಶ್ರಮ ಕರ್ಮ ಹೇಳ್ಕೊಂಡು ಹೋಗಿದ್ದಾರೆ. ಆಪಸ್ತಂಭ ನೋಡಿ ಬರೀ ಕರ್ಮ. ಮನೋಮುಖ್ಯ ದೇಹಲ್ಯಾಂ ಅಂತರಿಕ್ಷಲಿಂಗೇನ ಶಯ್ಯಾಯಾಂ ಕಾಮಲಿಂಗೇನ ಅಂತ ಆಪಸ್ತಂಭರು ಐಶ್ವರ್ಯ ಮಾಡ್ಬೇಕಾದ್ರೆ ಅಂತರಿಕ್ಷ ಸ್ವಾಹ ಎಲ್ಲಿಡ್ಬೇಕೋ ಫಸ್ಟಿನ ಮೇಲೆ ಇಡು, ಆಮೇಲೆ ಕಾಮ ಸ್ವಾಹ ಎಲ್ಲಿಡ್ಬೇಕೋ
ಮಲಗೋ ಕೋಣ ಮನೆಯೆಲ್ಲ ಮುಸುರ. ಅಯ್ಯಯ್ಯೋ ಧರ್ಮ ಸ್ವಾಹ ಅದು ಎಲ್ಲ ಮನೆಯಲ್ಲೇ ಬಿಡಿ ಹೊರಬಿಟ್ಟೆ. ಯಾರು ಮಾಡ್ತಿಲ್ಲ ಅದನ್ನ. ಮಾಡ್ತಾನ ಅಂದೆ ಅವ್ನು ಭಾರಿ ಖುಷಿಯಾಗಿದೆ ವೈಶ್ಯ ಮಾಡ್ಬೇಕು ಅಂತ ಪ್ರಯೋಗ ಗಟ್ ಮಾಡ್ತಾ ಇದ್ದಾರೆ. ನಾಡ್ದ ಏನ್ ಕೆಲಸ ಏನಿಲ್ಲಪ್ಪ, ಏನ್ ಕೆಲಸ ಏನ ಚೋಟಬೇಕು ಸಮ ಏನಿದೆ ಆರ್ತಿಂಚೆ ಮಾಡ್ಕೊಂಡು ಹಂಗೆ ಕೊಡ್ತಾರ. ಅಲ್ಲಿ ಮನೆಗೆ ಕೊಡ್ತಾರ. ಇವಾಗ ಕೊಟ್ಬೋದಿಲ್ಲ ಬಂದು ಕೊಟ್ಟು ಹೋಗ್ತಾರೆ. ಆಯ್ತಪ್ಪ. ಎಷ್ಟರವರೆಗಿನ ಶ್ರುತಿ ಸ್ಮೃತಿಗಳು ಇರುತ್ತವೆಯೋ ಅವುಗಳೆಲ್ಲವೂ ಕೂಡ ವಿಶೇಷವಾದ ಪ್ರಯತ್ನದಿಂದ ಕರ್ಮವನ್ನೇ ವಿಧಾನ ಮಾಡುತ್ತವೆ. ಆದ್ರಿಂದ ಅದೇ ಕರ್ಮವೇ ಭೂರಿ ಸಾಧನ. ಭೂರಿ ಇದೆ ಪುಷ್ಕಳ ಸಮೃದ್ಧವಾದ ಸಾಧನ. ಕರ್ಮವೇ ಪುಷ್ಕಳ ಸಾಧನ, ಸಮೃದ್ಧ ಸಾಧನವೇ ಹೊರತು ಕರ್ಮ ಬಿಟ್ಟು ಜ್ಞಾನಕ್ಕೋ ಉಪಾಸನೆಗೋ ಹೋಗ್ತೀನಿ ನೀವು ಪೆದ್ದ ಆಗ್ತೀರಾ, ಮಂಗ ಆಗ್ತೀರಾ, ಹಾಳ ಹೋಗ್ತೀರಾ. ಕರ್ಮ ಬಿಟ್ಟು ಹೋಗ್ಬೇಡಿ. ಕರ್ಮ ಅಥವಾ ಭೂರಿ ಸಾಧನ. ಆದ್ದರಿಂದ ಕರ್ಮವೇ ಸಮೃದ್ಧ ಸಾಧನ, ಪುಷ್ಕಳ ಸಾಧನ, ಹೆಚ್ಚಿನ ಸಾಧನ. ಕರ್ಮ ಮಾಡ್ತಾ ಇರ್ಬೇಕು ಅಂತ ಮೀಮಾಂಸಕ ಆತ್ಮಜ್ಞಾನ ಇಲ್ಲ. ಎಲ್ಲೇ ನೋಡಿ ವೇದದಲ್ಲಿ ಅದೆಲ್ಲ ಸುಮ್ಮನೆ ಅರ್ಥವಾದ ಅರ್ಥವಾದ ವಾಕ್ಯ ಇರುತ್ತೆ. ಸೋರೋಜಿ ಜಗ್ರೋಜಿ ಇತ್ಯಾದಿ ವಾಕ್ಯದಂತೆ ಅರ್ಥವಾದ ವಾಕ್ಯ ಹೊರತು ಕರ್ಮಕಾಂಡ ಜ್ಞಾನಕಾಂಡ ವಾಕ್ಯಗಳು ಅದಕ್ಕೇನು ಕಿಮ್ಮತ್ತಿಲ್ಲ ಅಂತ ಇದ್ದಾನೆ. ಆಗಲಿ ದೇವತಾ ಶ್ರುತಿ ಯಜಮಾನ ಯಾವ್ದು ಶ್ರುತಿ ಮಾಡ್ಕೊ ಅಷ್ಟ ಮೇಲೆ ಫಲ ಇಲ್ಲ. ಸ್ಯಾತ್ ಪ್ರಮಾಣ ಸಂಭವೋ ಭವದ ಅಪರಾಧ ತಾನೇ ಏಕದೇಶಿ ಅಥವಾ ಸಿದ್ಧಾಂತಿ ಹೇಳ್ತಿದ್ದಾನೆ ಮೀಮಾಂಸಕದ ಹತ್ರ. ನಿನ್ನ ಅಪರಾಧ, ನಿನ್ನ ಬುದ್ಧಿಯ ಅಪರಾಧದಿಂದ ನಿನ್ನ ಪ್ರಮಾಣ ಕಾಣುತ್ತಿಲ್ಲ ಸ್ವಾಮಿ. ಯಾಕೆ ಪ್ರಮಾಣ ಇಲ್ಲ ಅಂತಂದ್ರೆ ಏನಂತೀಯಾ? ಪ್ರಮಾಣ ವಾಕ್ಯ ಇದೆಯಪ್ಪ. ಅದಕ್ಕೆ ಜ್ಞಾನ ಪ್ರತಿಪಾದನೆ ಮಾಡ್ತಾ ಇದೆ ಅನ್ನೋದಕ್ಕೆ ಬೇಕಾಷ್ಟು ಪ್ರಮಾಣ ವಾಕ್ಯ ಇದೆ. ನಿನ್ನ ಅಪರಾಧ ನಿನ್ನ ಬುದ್ಧಿಯ ಅಪರಾಧ, ನಿನ್ನ ಬುದ್ಧಿಯ ದೌರ್ಬಲ್ಯ, ನಿನಗೆ ವಿವೇಚನೆ ಮಾಡೋ ಸಾಮರ್ಥ್ಯ ಇಲ್ಲ. ಅದನ್ನು ನೋಡಿಲ್ಲ. ಇದು ಸಮಗ್ರವಾಗಿ ನೋಡಿಲ್ಲ. ಸಮಗ್ರವಾಗಿ ವೇದವನ್ನು ನೋಡಿದ್ರೆ ನಿನಗೂ ಓಹೋ ಈ ವಾಕ್ಯಗಳೆಲ್ಲ ಇದೆ ಕಣೋ, ಇದೆಲ್ಲ ಇದೆಯಲ್ಲ ಅಂತ ಅವಾಗ ಅನಿಸ್ತಾ ಇತ್ತು. ನೀನು ಪಾಕ್ಷಿಕ ದೃಷ್ಟಿ ಇಟ್ಕೊಂಡು ಏಕದೇಶ ದೃಷ್ಟಿ ಇಟ್ಕೊಂಡು ವೇದೆಲ್ಲ ಕರ್ಮವನ್ನೇ ಹೇಳ್ತಾ ಇದೆ, ನೀನು ಆಟ ಮಾಡ್ತಾ ಇದ್ದೀನಿ. ಸರಿಯಾಗಿ ನೋಡು. ನಿನ್ನ ಬುದ್ಧಿಯ ಅಪರಾಧವನ್ನು ಬಿಟ್ಟು ನೋಡಿದ್ರೆ ಕಾಣುತ್ತೆ. ಇಲ್ಲ ಅನ್ನೋದು ನಿನ್ನ ಬುದ್ಧಿಯ ಅಪರಾಧದಿಂದ ಆಗಿರಬಹುದಲ್ಲ. ಯಾವುದಿಲ್ಲ ಅನ್ನೋದು ಜ್ಞಾನಕ್ಕೆ ಪ್ರಮಾಣವು ಹೊಂದುವುದಿಲ್ಲ ಅನ್ನುವಂಥದ್ದು ನಿನ್ನ ಬುದ್ಧಿಯ ಅಪರಾಧದಿಂದ ಆಗಿರಬಹುದು ಅಂತ ಹೇಳ್ಬಹುದಲ್ಲ ಅಂತಂದ್ರೆ ಅಂತ ಪೂರ್ವಕ್ಷಿ ಮೀಮಾಂಸಕ ಸ್ವಾಮಿ ನನಗೆ ನನ್ನ ಬುದ್ಧಿಗೆ ಅಪರಾಧ ಆಗಿಲ್ಲ, ದೋಷ ಇಲ್ಲ, ಖಂಡಿತ ಇಲ್ಲ. ನಾನು ನೋಡಿದ್ದೀನಿ. ಎಲ್ಲೂ ವೇದದಲ್ಲಿ ಆತ್ಮಜ್ಞಾನ ನಿರ್ಧಾರ ಮಾಡುವಂತಹ ವಾಕ್ಯ ಇಲ್ಲ. ಯತ್ನತೋ ವೀಕ್ಷಮಾಣೋಪಿ ಜ್ಞಾನಸ್ಯ ನ ಕ್ವಚಿತ್ ವಾ ಪಶ್ಯಾಮಿ ವಿಶ್ವಾಸೋ ನಾನ್ಯತೋಸ್ತಿ ನಃ. ಯತ್ನತಃ ಅಪಿ ಜ್ಞಾನಸ್ಯ ವಿಧಿಂ ಯತ್ನತೋ ವೀಕ್ಷಮಾಣೋ ಅಪಿ ನ ಕುತೋ ಸ್ಫುತೋ ವಾ ನ ಪಶ್ಯಾಮಿ. ಜ್ಞಾನವನ್ನು ವಿಧಿಸ್ತಾ ಇರುವಂತಹ ವೇದವಾಕ್ಯವನ್ನ ಎಷ್ಟು ಪ್ರಯತ್ನಪಟ್ಟು ಹುಡುಕಿದರು. ವೇದವೆಲ್ಲ ಜರಗಾಡಿದ್ರು. ಎಲ್ಲ ಕಡೆ ಜರಗಾಡ್ಬಿಟ್ಟಿದ್ವಿ. ಮೊದಲನೇ ಕಾಂಡದಿಂದ 7ನೇ ಕಾಂಡದವರೆಗೆ 28 ಪ್ರಶ್ನೆ ಬ್ರಾಹ್ಮಣ, 10 ಪ್ರಶ್ನೆ ಆರಣ್ಯಕೋಪನಿಷತ್ತು, ಅಂತ ಪ್ರಶ್ನೆ ಎಲ್ಲೆಲ್ಲ ಹೋದ್ರು. ಆಳೋ ಹೊರಗೆ ಅದೆಲ್ಲ ಇಲ್ಲೇ ಇಲ್ಲ. ಹಾಗಾಗಿ ಯತ್ನತಃ ಪ್ರಯತ್ನಪೂರ್ವಕವಾಗಿ ವೀಕ್ಷಮಾಣ ನೋಡ್ತಿದ್ರು. ಕಣ್ಮೇಲೆ ಕಣ್ಣಿಟ್ಟು ಬ್ಯಾಟ್ರಿ ಇಟ್ಟು ವೇದದ ಮೇಲೆ ನೋಡಿದ್ರು ಕೂಡ ಜ್ಞಾನಕ್ಕೆ ವಿಧಿವಾಕ್ಯ ಇಲ್ಲ. ಜ್ಞಾನಂ ಸಂಪಾದಯೇ, ಜ್ಞಾನಂ ಕುರ್ಯಾತ್,
ಜ್ಞಾನಂ ಪ್ರಾಪ್ನುಯಾತ್ ಎಲ್ಲಿ ವಾಕ್ಯ ಇಲ್ಲ. ಜ್ಞಾನ ಪಡ್ಕೋ, ಜ್ಞಾನ ಸಂಪಾದನೆ ಮಾಡ್ಕೋ, ಜ್ಞಾನ ಉಂಟು ಮಾಡ್ಕೋ, ಜ್ಞಾನವಂತರಾಗ್ಬೇಕು ಎಲ್ಲಿಲ್ಲ. ಮಾಡಿದ್ರೆ ಸುಮ್ಮನೆ ಕೇಸ್ ಹೇಳ್ತಾ ಇರೋದು. ಕೃತವ್ವಾ ನಾಸ್ತಿ ಮೃತವ್ವಾ ನಾಸ್ತಿ, ಶ್ರುತಿಯಲ್ಲೂ ಇಲ್ಲ ಆ ವಾಕ್ಯ, ಮನ್ನಾದಿ ಸ್ಮೃತಿಯಲ್ಲೂ ಇಲ್ಲ. ಯಾಕೆ? ನಮ್ಮ ವಾರ್ತಿಕದಲ್ಲಿ ಇದೆಯಲ್ಲ, ಸುರೇಶ್ವರಾಚಾರ್ಯರ ವಾರ್ತಿಕದಲ್ಲಿದೆ, ಅದು ಶಂಕರಾಚಾರ್ಯ ಉಪದೇಶಾಸ್ತ್ರ ಇದೆಯಲ್ಲ. ನಾನು ಅದಕ್ಕೆ ಬೆಲೆ ಕೊಡೋದು. ಅನ್ಯತಃ ನಹ ವಿಶ್ವಾಸ ಅಸ್ತಿ. ಮತ್ತೊಂದು ಕಡೆಯಲ್ಲಿ ನಮಗೆ ನಂಬಿಕೆನೇ ಇಲ್ಲ. ಶ್ರುತಿಯಲ್ಲಿದೆಯೋ, ಶ್ರುತ್ಯನುಸಾರಿಯಾದ ಮನ್ನಾದಿ ಸ್ಮೃತಿಯಲ್ಲಿದೆಯೋ ತೋರ್ಸು, ಒಪ್ಕೊಳ್ತೀನಿ. ಶ್ರುತಿ ಸ್ಮೃತಿಯಲ್ಲಿಲ್ಲ, ನಮ್ ಗುರುಗಳು ಹೇಳಿದ್ದಾರೆ, ಉಪದೇಶಾಸ್ತ್ರದಲ್ಲಿದೆ, ವಾರ್ತಿಕದಲ್ಲಿದೆ, ಬೇರೆ ವಿವೇಕ ಚೂಡಾಮಣಿಯಲ್ಲಿದೆ, ನಿಷ್ಕ್ರಮಿಸಿ ಅದೆಲ್ಲ ಸಂಸ್ಕೃತ ವಾಕ್ಯ. ಅದು ಆಪಸಂಬ್ರ ಹೇಳಿಲ್ಲಪ್ಪ. ಹಾ ಏಪಜ ಹಾ ಅವದತ್ತ ನಾ ಹೇಳ ಕ್ರಮದೇ ಬರೋದತ್ತ. ನಿಜ ಹಂಗಲ್ವಾ? ಅವ್ರು ಹೇಳುದು ಮಕ್ಕಳನ್ನ ಇಷ್ಟಪಡದೆ ಹೋದ್ರು ಮಕ್ಕಳ ಅರ್ಥ ಆಯ್ತು, ಇಷ್ಟಪಡ್ತಿರ್ತ ಎಕ್ಸಾಮ್ ಮಾಡ್ಕೊಟ್ಟು ಅವ್ರು ಪಡ್ಕೊಳ್ತು ಅಂತ ಅರ್ಥ. ಅದೆಲ್ಲ ಗೌಣ ವಾಕ್ಯವಲ್ಲ, ಅದ ಗೌಣ ವಾಕ್ಯಗಳ, ಅದೆಲ್ಲ ಅರ್ಥವಾದ ವಾಕ್ಯಗಳ. ಅರ್ಥವಾದ ವಾಕ್ಯವನ್ನೆಲ್ಲ ತಗೊಂಡು ಪ್ರಮಾಣ ಕೊಡ್ಬಾರ್ದಪ್ಪ. ಅರ್ಥವಾದ ವಾಕ್ಯ ಬೇಕಾಗ್ತಿದೆ. ನಮ್ಗಂತೂ ನಂಬಿಕೆ ಇಲ್ಲ ಅಂದ್ರೆ ಪೂರ್ವಪಕ್ಷೆ ಕೃತವು ನ ಪಶ್ಯಾಮಿ ಕಿನ್ನ ಪಶ್ಯಾಮಿ ಜ್ಞಾನಸ್ಯ ವಿಧಿ ಕೃತಾವಪಿ ಜ್ಞಾನಸ್ಯ ವಿಧಿ ನ ಪಶ್ಯಾಮಿ ತರ್हि ಅನ್ಯತ್ರ ವರ್ತತೆ ಖಲು ಇತ್ಯುಚ್ಯ ಅನ್ಯತ್ರ अस्माकं विश्वासो नास्ति. यदि श्रुतावस्ति अंगीकुर्मः, यदि वा स्मृतावस्ति तदपि अंगीकुर्मः. श्रुतौ नास्ति स्मृतावपि नास्ति चेत् अन्यत्र विद्यमानमपि न तस्य ಅಕಿಂಚಿತ್ ಕರ್ತ ಪ್ರಾಮಾಣ್ಯಂ ನಾಸ್ತಿ. ನಮಗೆ ಬೇರೆ ಕಡೆ ವಿಶ್ವಾಸ ಇಲ್ಲ. ನೀವು ಬೌದ್ಧ ವಾಕ್ಯ ಕೊಟ್ಬಿಡ್ತೀರಾ, ಧಮ್ಮಪದಲ್ಲಿದೆ. ಇನ್ನು ಅದೆಲ್ಲ ಯಾವ ಲೆಕ್ಕ? ಧಮ್ಮಪದ ಪ್ರಮಾಣ ಅಲ್ಲಪ್ಪ. ಧಮ್ಮಪದ ಅಂತ ಅವ್ರದ್ದು ಒಂದು ಬೌದ್ಧರ ಗ್ರಂಥ, ಅದರಲ್ಲಿದೆ. ಅದರಲ್ಲಿದ್ದಲ್ಲ ಎಂತಂದ್ರೆ ಸಂಸ್ಕೃತ ವಾಕ್ಯ ಅದಲ್ಲ. ಆ ಸ್ಯಾ ಪ್ರವೃತ್ತಿರಂತರೇಣಾಪಿ ವಿಧಿ ಲೋಕವತಿ ತನ್ನ ಸ್ವಾಮಿ ಇನ್ನೊಬ್ಬ ಏಕದೇಶಿ ಮೂರನೇವನು ಬರ್ತಾ ಇದ್ದಾನೆ, ಮೀಮಾಂಸಕಂತ ಹೇಳ್ತಾನೆ. ಯಾಕೆ ವಿಧಿವಾಕ್ಯ ಇರ್ಬೇಕೋ, ಸ್ಥಿತಿಯಲ್ಲಿ ಯಾಕೆ ಇರ್ಬೇಕು, ಸ್ಥಿತಿಯಲ್ಲಿ ಯಾಕೆ ಇರ್ಬೇಕು? ವಿಧಿ ಇಲ್ಲದೆ ಹೋಗಿ ಕೂಡ ಸ್ವೇಚ್ಛೆಯಿಂದ ತೊಡಗುತ್ತಾನೆಪ್ಪ. ಇವರಿಗೆ ಜ್ಞಾನ ಬೇಕು ಅಂತ ಆಸೆ ಇದೆ, ಜ್ಞಾನ ಬೇಕು ಅಂತ ಆಸೆ ಇದ್ದದ್ದು ಸ್ವಇಚ್ಛೆಯಿಂದಲೇ ಆತ್ಮಜ್ಞಾನಕ್ಕೆ ಪ್ರಯತ್ನ ಪಡ್ತಾನೆ. ಲೋಕದಲ್ಲಿ ಹೇಗೆ ಪಾರ್ಕಲ್ಲಿ ವಿಹಾರ ಮಾಡಕ್ ಹೋಗ್ತಾರಪ್ಪ, ಅದಕ್ಕೆ ವಾಕ್ಯ ಇರ್ಬೇಕಾ? ಆಪಸ್ತಂಭ ಇರ್ಬೇಕಾ? ಹೋಗೋ ಈ ಜಯನಗರ ಪಾರ್ಕ್ ಅಲ್ಲಿನೂ ವಿಹಾರ ಮಾಡ್ಕೊಂಡ್ ಬಾ ಅಂತ ಹೇಳ್ತಾರ. ಇದರಲ್ಲಿ ವಿಜಯನಗರದ ಪಾರ್ಕ್ ಅಲ್ಲಿ ಸುತ್ತಾಡ್ಕೊಂಡ್ ಬಾ ಅಂತ ಹೇಳಿ ಯಾವ ಮನುಸ್ಮೃತಿ ಇಲ್ಲ, ಆಪಸ್ತಂಭರು ಹೇಳಿಲ್ಲ. ಅದು ಮನುಷ್ಯರು ಹೋಗ್ತಾರಪ್ಪ. ಲೋಕದಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ಮಾಡ್ತಾರೆ ಅಂತ ಏನಿಲ್ಲಪ್ಪ. ಶಾಸ್ತ್ರದಲ್ಲೂ ಸ್ಮೃತಿಯಲ್ಲೂ, ಶಾಸ್ತ್ರನ ವೇದ, ವೇದದಲ್ಲೂ ಸ್ಮೃತಿಯಲ್ಲೂ ಹೇಳದೇ ಇದ್ದದನ್ನ ಸ್ವೇಚ್ಛೆಯಿಂದ ಹೇಗೆ ಮಾಡ್ತಾರೋ ಅದೇ ರೀತಿ ಶ್ರುತಿಯಲ್ಲಿ ಇಲ್ದಿರಬಹುದು. ಯಾವುದೋ ಜ್ಞಾನಕ್ಕೆ ವಿಧಿ, ಸ್ಮೃತಿಯಲ್ಲೂ ಇಲ್ದೇ ಇರಬಹುದು. ನನಗೆ ಇಷ್ಟ ಇದೆಯಪ್ಪ ಜ್ಞಾನ ಪಡ್ಕೊಳ್ತೀನಿ, ನಾನು ಹೋಗ್ತೀನಿ, ನಾನು ಪಡ್ಕೊಳ್ತೀನಿ, ನಾನು ವಿಚಾರ ಮಾಡ್ತೀನಿ. ಯಾಕೆ ಮುಖಬಾರ್ದು? ಎಲ್ಲಕ್ಕೂ ವೇದವೇ ಇರಬೇಕು, ಎಲ್ಲಿ ಬೇಕು ಕೋಡು? ಯಾಕೆ ಸ್ಮೃತಿಯಲ್ಲಿ ಹೇಳಿರಬೇಕು? ಸ್ಮೃತಿ ಹೇಳದೇ ಇದ್ದ ಇದೇನು ಬೇಡ, ಕತ್ತೆ ಬರ ಆಗುತ್ತೋ, ಬಿಟ್ಕೊಳ್ಳಿ, ನಮ್ಗೆ ಬೇಕಿಲ್ಲ. ನಾವೇ ಸ್ವತಂತ್ರವಾಗಿ ವಿಚಾರ ಮಾಡಿ ಆತ್ಮಜ್ಞಾನ ಮಾಡ್ಕೊಂಡು ಮುಕ್ತರಾಗ್ತೀವಿ. ಯಾಕೆ ಮಾಡ್ಕೋಬಾರ್ದು ಅಂತ. ಅಂತರೇಣ ವಿಧಿಮಂತರೇಣ ಅಂದ್ರೆ ವೇದವಾಕ್ಯ ಮಂತರೇಣ ಅಂತ. ವೇದವಾಕ್ಯವಲ್ಲದೇನೆ ಪ್ರವೃತ್ತಿ ಆಗಬಹುದಲ್ಲ ಆತ್ಮಜ್ಞಾನಕ್ಕಾಗಿ. ಲೋಕದಲ್ಲಿ ಹೇಗೆ ವೇದವಾಕ್ಯ ಪ್ರವೃತ್ತಿಸ್ತಾರಲ್ಲ ಹಾಗೆ ಆತ್ಮಜ್ಞಾನ ಪ್ರವೃತ್ತಿ ಆಗ್ಬಹುದಲ್ಲ ಅಂತಂದ್ರೆ ತನ್ನ ಅದು ಸರಿಯಲ್ಲ. ಯತಃ ಏಕೆಂದ್ರೆ ಯಾಕೆ ಸರಿಯಲ್ಲ? ವೇದ ಹೇಳಿದ್ದನ್ನೇ ಮಾಡ್ಬೇಕು, ವೇದ ಹೇಳಿದ್ದನ್ನು ಮಾಡಬಾರ್ದು, ಏನು ನಿಯಮ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳು. ಅಂತರೇಣ ವಿಧಿ ಮೋಹ ಸಾಂಪರಾಯಿಕಂ ಯತಚ್ಛಾದುಪಕಾರಾಯ ವಸ್ತುನೀಭೂತಂ
ಪಶ್ಯಮಿ ವಿಧಿಮಂತರೇಣ. ಏ ಪೂರ್ವಕ್ಕೆ ವೇದವಾಕ್ಯವಿದೆ ನಾನು ತೊಡಗ್ತೀನಿ ಅಂತಿದೆಯಲ್ಲ, ವೇದವಾಕ್ಯವಿಲ್ಲದೇನೆಯೇ ಅಂತರೇಣ ವಿಧಿಮನ ವಿಧಿಮಂತರೇಣ ವೇದವಾಕ್ಯವಿಲ್ಲದೇನೆಯೇ ಸಾಂಪ್ರದಾಯಿಕಂ ಕರ್ಮ, ಪರಲೋಕ ಸಂಬದ್ಧವಾದ ಕರ್ಮವೋ ಜ್ಞಾನವೋ ಉಪಾಸನೆಯನ್ನೋ ಯಾವುದಾದ್ರೂ ಮೋಹ ವಿವೇಕದಿಂದ ಯಾರಾದ್ರೂ ಮಾಡಿದ ಪಕ್ಷದಲ್ಲಿ ವಿಧಿವಾಕ್ಯ ಇಲ್ಲ, ಅದು ಆತ್ಮಜ್ಞಾನಕ್ಕಾಗಿಯೋ ಪರಲೋಕ ಫಲಕ್ಕಾಗಿಯೋ ಉತ್ತಮ ಬ್ರಹ್ಮಲೋಕಕ್ಕಾಗಿಯೋ ಸಾಂಪ್ರದಾಯಿಕ ಶಬ್ದ ಕರ್ತ ಪರಲೋಕ ಪ್ರಯೋಜನವುಳ್ಳದ್ದಾಗಿರುವ ಕರ್ಮ ಅಂತ ಅರ್ಥ. ಈಯತೆ ಸಾಂಪ್ರದಾಯಿಕ ಸಮ್ಮನ ಸಮ್ಯಕ್ತಯ ಪರಾದ ಹೆಚ್ಚಾಗಿ ಈಯತೆ ಗಮ್ಯತೆ ಇದು ಸಾಂಪ್ರಾಯ ಪರಲೋಕ ತತ್ಸಂಬದ್ಧಂ ಕರ್ಮ ಸಾಂಪ್ರಾಯಿಕಂ. ಪರಲೋಕ ಸಂಬದ್ಧವಾಗಿರ್ತಕ್ಕದ್ದಾದ ಕರ್ಮವನ್ನ ವಿಧಿ ಇಲ್ಲದೇನೆಯೇ ಶಾಸ್ತ್ರವಾಕ್ಯವಿಲ್ಲದೇನೆಯೇ ಎಷ್ಟು ಜನ ಎಷ್ಟು ಪುರುಷ ಯಾವನಾದ್ರು ಮನುಷ್ಯ ನಾನ್ ಮಾಡ್ತೀನಿ ನಾನ್ ತೊಡಗ್ತೀನಿ ಅಂತ ಹೇಳಿ ಮೊನ್ನೆ ಒಂದು ವಾಟ್ಸಪ್ ಅಲ್ಲಿ ಬಂದಿತ್ತು, ಒಂದು ಉಪವಾಸ ಮಾಡ್ತಿರೋದು, ಒಂದು ಅಗ್ನಿಹೋತ್ರ ಮಾಡ್ತಿರೋದು, ಒಂದು ಬೆಂಕಿ ಹಾಕೊಂಡಿದ್ರು, ಅಂಗಿ ಹೊಡ್ಕೊಂಡಿರೋದು, ಹೆಂಗ ಸಾರಿ ಯಾರ ಸೂರ್ಯ ಯಸ್ವಾಹ ಅಗ್ನಿ ಸ್ವಾಹ ಅಂದ್ರೆ ಮುಷ್ಟಿಲಿ ಎಸ್ತಾ ಇದ್ದು, ಈಗ ಎಸ್ತಾ ಇದ್ವಿ ಅಂದ್ರೆ ಅಗ್ನಿಹೋತ್ರ ಮಾಡ್ತಾ ಇದೀವಿ ಅಂತ. ಅದಕ್ಕೆ ಫಲ ನರಕ ನೋಡಿ, ಉಪವಾಸ ಮಾಡ್ತಿದ್ದೆ ನರಕ ಫಲ ಅಂತ ನಮ್ಗೆ. ಏನ್ರಿ ಇವರು ಅವ್ರು ಅಗ್ನಿಹೋತ್ರ ಮಾಡ್ತಾ ಇದೀವಿ ಉಪವಾಸ ಮಾಡ್ತಾ ಇದೀವಿ ಅಂತ ಅಂದ್ಕೊಂಡಿದ್ದಾರೆ, ಅವ್ರು ನರಕ ಫಲ ಪ್ರಾಪ್ತಿ ಆಗತ್ತೆ ಅಂತೀಯಾ? ಎಲ್ಲ ಹೆಂಗ ಮಾಡ್ತಿದ್ದು ಹೋಮನ ಒಟ್ಟಿಗೆ ಒಂದೇ ಕುಂಡಕ್ಕೆ ಒಂದಕ್ಕೆ ಸುತ್ತ ಕೂತ್ಕೊಂಡು ಎಲ್ಲರೂ ಅದೇ ಮಂತ್ರ 10 ಸಲ 2 ಸಲ ಅಲ್ಲ, ಕುಂಡ ಬಿಟ್ಟು ಫಲ ಆಗ್ತಿದ್ದ. ಏನಪ್ಪ ಇಷ್ಟು ಮೊಂಡಿತರ ಇದೆ, ಬಹಳ ಕಷ್ಟಪ್ಪ. ಎಲ್ಲ ನಿಮ್ದು ಕ್ರಿಯೆ ಅವ್ರದ್ದು ಕ್ರಿಯೆ, ನಿಮ್ದು ಅದೇ ಮಂತ ಅವ್ರದ್ದು ಅದೇ ಮಂತ, ಯಾಕಾಗಲ್ಲ ಆಗಲ್ಲ ಅಂತಾನೆ. ಏನಪ್ಪ ಒಟ್ಟು ವಿಧಿವಾಕ್ಯವಿಲ್ಲದೇನೆಯೇ ಪರಲೋಕ ಸಂಬದ್ಧವಾದ ಕರ್ಮವನ್ನ ಅವಿವೇಕದಿಂದ ಯಾರಾದ್ರೂ ಮಾಡಿದ ಪಕ್ಷದಲ್ಲಿ ಆ ಕರ್ಮವು ಉಪಕಾರಾಯ ನೀವು ಪರಲೋಕ ಫಲವನ್ನ ಉಂಟು ಮಾಡೋದಕ್ಕೆ ಉಪಕಾರವನ್ನು ಮಾಡುವುದಿಲ್ಲ, ಸ್ವರ್ಗಾದಿ ಲೋಕವನ್ನ ತಂದುಕೊಡೋದಿಲ್ಲ. ಅದೇನ್ ಹಾಗಾದ್ರೆ ಮತ್ತೆ ಹಾಗಾದ್ರೆ ಮಾಡಿದರೆ ಏನು? ಭಸ್ಮನೀವ ಹುತಂ ಭವಿ, ಬೂದಿ ಮೇಲೆ ಅಲ್ಲಿ ಅಗ್ನಿಯಲ್ಲಿ ಮಾಡಬೇಕಾದ ಆಹುತಿಯನ್ನ ಬೂದಿ ಮೇಲೆ ಮಾಡಿದ್ರೆ ಆ ಹೇಗೆ ಅದಕ್ಕೆ ಏನ್ ಫಲ ಇಲ್ವೋ ಆ ರೀತಿ ವಿಧಿ ಮಂತರೇಣ ಕೃತಂ ಯತ್ಕರ್ಮ ತಸ್ಯ ಫಲಂ ನಾಸ್ತಿ. ವಿಧಿ ಇಲ್ಲದೆ ಮಾಡಿದ ಕರ್ಮ ಯಾವುದುಂಟು ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅಲಕ್ಷಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಭಗವಂತ ತಾಮಸ ಅಂದ್ಬಿಟ್ಟ ಅದನ್ನ. ಅಷ್ಟು ವಿಧಿವಾಕ್ಯ ಇರ್ಬೇಕು, ಇತಿ ಕರ್ತವ್ಯ ಕಿಂಕೇನ ಕಥಂ ಸಿಪಡಿ ಇರ್ಬೇಕು. ಆಮೇಲೆ ಯಾರನ್ನು ಕರ್ಸಿಗೆ ಹೇಳ್ಬೇಕು ಯಾರು ಮಾಡ್ಬೇಕು ಅಂತ. ಆಮೇಲೆ ಅದಕ್ಕೆ ಕಾಲ ದೇಶಗಳ ನಿಯಮಗಳು, ದೇವತಾ ನಿಯಮ, ದ್ರವ್ಯ ನಿಯಮ, ಸಂಭಾರಗಳ ನಿಯಮ, ಎಲ್ಲ ಮಂತ್ರ ನಿಯಮ ಎಲ್ಲ ಬರ್ಬೇಕು. ಆವಾಗ ಆ ಕರ್ಮವಾಗತ್ತೆ ಹೊರತು ಸುಮ್ಮನೆ ತುಪ್ಪ ತಗೊಂಡ್ರೆ ಬೆಂಕಿ ಸುರದೆ ಅಂದ್ರೆ ಏನ್ ಆಗಲ್ಲ. ಯಾವ ಉಪಕಾರವನ್ನು ಮಾಡೋದಿಲ್ಲ ಅಂದ್ರು. ಈಗ ನೀವು ಒಪ್ಕೊಂಡಿದ್ದೀರಾ, ಯಾರೋ ನೀವು ಅಂದ್ರೆ ವೇದಾಂತಿಗಳು ಒಪ್ಕೊಂಡಿದ್ದೀರಾ, ಯಾರನ್ನ? ಜೈಮಿನಿಗಳನ್ನ. ಜೈಮಿನಿಗಳಿಗೂ ಪ್ರಮಾಣವೋ ಪ್ರಮಾಣ ಹೇಳಿ ಸ್ವಾಮಿ ಸುರೇಶ್ವರಾಚಾರ್ಯರೇ. ಶಂಕರಾಚಾರ್ಯರಿಗೂ ಪ್ರಮಾಣ, ಸುರೇಶ್ವರಾಚಾರ್ಯರಿಗೂ ಪ್ರಮಾಣ, ಗೌಡಪಾದ ಎಲ್ಲಾ ವೇದಾಂತಿಗಳಿಗೂ ಪ್ರಮಾಣ. ಅಭ್ಯುಪಗತ ಪ್ರಾಮಾಣ್ಯ ವೇದಾರ್ಥವಿದ್ ಜೈಮಿನ್ಯನು ಶಾಸನಾಚ. ಅಭ್ಯುಪಗತ ಪ್ರಾಮಾಣ್ಯಂ, ಅಭ್ಯುಪಗತ ಪ್ರಾಮಾಣ್ಯಂಚ ಅಭ್ಯುಪಗತ ಪ್ರಾಮಾಣ್ಯ, ಒಪ್ಪಿಕೆಯಾಗಿದ್ದಾಗಿರುವ ಪ್ರಾಮಾಣ್ಯತೆಯನ್ನುಳ್ಳವರಾದ, ಪ್ರಾಮಾಣ್ಯತೆಯನ್ನು ಒಪ್ಪಿಕೊಂಡವರಾದ. ನಿಮಗೂ ನಮಗೂ ಎಲ್ರಿಗೂ ಅವರು ಪ್ರಮಾಣ ಒಪ್ಪಿಗೆ ಆಗಿದೆ ಅಂತ. ಅಭ್ಯುಪಗತ ಅಂದ್ರೆ ಅಂಗೀಕೃತ ಅಂತ. ಒಪ್ಪಿಗೆಯಾದದ್ದಾದ ಪ್ರಾಮಾಣ್ಯವನ್ನು ಹೊಂದಿರುವರಾದ ವೇದಾರ್ಥವನ್ನೆಲ್ಲ ಬಲ್ಲವರು. ವೇದಾರ್ಥವಿದು ಸಮಸ್ತ ವೇದಾರ್ಥವಿದು. ವೇದವಿಜ್ಜೈಮಿನಿ ಸ್ವಯಂ, ಸಮಸ್ತ ವೇದವೂ ಹೃದ್ಗತ ಅವರಿಗೆ. ಸಹಸ್ರಾಧಿಕದ ಪೂರ್ವಮೀಮಾಂಸಾ ಶಾಸ್ತ್ರ ಬರೆದಿದ್ದಾರೆ ಅಂದ್ರೆ ಎಷ್ಟು ಎಷ್ಟು ಪುಣ್ಯಾತ್ಮರು ಇರ್ಬೇಡ ಅವರು. ಇಡೀ ಬರೀ ಒಂದು ವೇದ ಅಲ್ಲ, ಅವರು ಜೈಮಿನಿಗಳು ತಮ್ಮ 1000 ಅಧಿಕರಣ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ
ಅಗ್ನಿಹೋತ್ರದಿಂದ ಅಶ್ವಮೇಧಾಂತ ಎಲ್ಲಾ ಕರ್ಮ ವಿಚಾರವನ್ನು, ಎಲ್ಲಾ ಶಿಷ್ಟಾಚಾರವನ್ನು, ಎಲ್ಲಾ ಸ್ಫೂರ್ತ್ಯಾಚಾರವನ್ನು ಅಷ್ಟನ್ನು ಪರಾಮರ್ಶ ಮಾಡಿದ್ದಾರೆ. ಒಂದು ಬಿಡದೇನೆ. ಏನದು ಜೈನ್ ಪೂರ್ಣಿಮಾಂಸಾ ಶಾಸ್ತ್ರ ಅಂದ್ರೆ ಅದ್ಭುತ ಶಾಸ್ತ್ರ ಅದು. ಹೆಂಗ್ ಬರೆದಿದ್ದಾರೆ ಅದು, ಎಷ್ಟು ಪ್ರಮಾಣ ಅಂತಂದ್ರೆ ಶಂಕರಾಚಾರ್ಯರು ಕೂಡ ಅವರ ಭಾರಿ ಗೌರವದಿಂದ ಹೇಳಿದ್ದಾರೆ. ಜಮೀನನ್ನು ತುಂಬಾ ಗೌರವವಾಗಿ ಮಾಡಿದ್ದಾರೆ. ತಥಾಹಿ ಚೋಜಲಾಲಕ್ಷಣಾರ್ಥೋ ಧರ್ಮ ಅಂತ ಅವರು ಹೇಳಿದ್ದಾರೆ. ಧರ್ಮಕ್ಕೆ ವೇದವಾಕ್ಯವೇ ಪ್ರಮಾಣ ಅಂತ ಹೇಳಿ ಸಂಪ್ರದಾಯವನ್ನು ಬಲ್ಲವರು ಹೇಳಿದ್ದಾರೆ ಅಂತ ಜೈಮಿನಿಗಳನ್ನು ಪರಾಮರ್ಶೆ ಮಾಡ್ತಾರೆ. ಈಗ ನಿಮಗೂ ಪ್ರಮಾಣ ಅಂತ ಒಪ್ಪಿರುವಂತಹ ವೇದಾರ್ಥವನ್ನು ಬಲ್ಲವರಾದಂತಹ ಜೈಮಿನಿಗಳ ವಚನದಿಂದಲೂ ಕೂಡ ನಮ್ದೇ ಸಿದ್ಧವಾಗೋದು ನಿಮ್ ಸಿದ್ಧವಾಗಲ್ಲ ಸ್ವಾಮಿ ಅಂತ ಇದ್ದಾನೆ. ಕರ್ಮಿ ಮೀಮಾಂಸಕ ನಮ್ಮ ಪಕ್ಷ ಸಿದ್ಧವಾಗತ್ತೆ ಹೊರತು ಅವರ ಹಾಕಿದ ಆಧಾರದಿಂದ ನಿಮ್ಮ ವೇದಾಂತ ಪಕ್ಷ ಬಿದ್ದೋಗತ್ತೆ. ಜ್ಞಾನದಿಂದ ಪುರುಷಾರ್ಥ ಮೋಕ್ಷ ಅನ್ನೋದು ಒಪ್ಪಿಲ್ಲ ಅವರು. ಯಾಕೆ ಏನ್ ಹೇಳಿದ್ದಾರೆ ಅವರು? ಆಮ್ನಾಯಸ್ಯ ಕ್ರಿಯಾರ್ಥತ್ವಾತ್ ಅನರ್ಥಕ್ಯಂ ಇತೋ ಅನ್ಯಥಾ ಸಾಟೋಪಮಾ ಹೋಚ್ಚೈಃ ವೇದವಿಚ್ಚೈಮಿನಿ ಸ್ವಯಂ. ಸಾಟೋಪಂ ಆಹಾ ನೋಡಿ ಸ್ವಾಮಿ, 1ನೇ ಅಧ್ಯಾಯದ 2ನೇ ಸೂತ್ರವೇ ಏನಂತ? ಆಮ್ನಾಯಸ್ಯ ಕ್ರಿಯಾರ್ಥತ್ವಾತ್ ಆದರ್ಥಕ್ಯಂ ಅತದರ್ಥಾನಾಂ ಸೂತ್ರ ಮಾಡಿದ್ದಾರೆ. ಇಡೀ ವೇದವೆಲ್ಲ ಕ್ರಿಯಾಪರವಾಗಿದೆ, ಕ್ರಿಯೆಯನ್ನು ಹೇಳಿರತಕ್ಕಂಥ ವೇದವಾಕ್ಯವೆಲ್ಲ ವ್ಯರ್ಥ ಅಂತ ಸೂತ್ರ ಮಾಡಿದ್ದಾರೆ. ಯಜ್ಞಪೇತಿ ಪೂರ್ವಕ್ಕೆ ಸೂತ್ರ ಎಲ್ಲೇ ಜಮೀ ಸೂತ್ರ ಪೂರ್ವಕ್ಕೆ ಸೂತ್ರವಾದರೂ ಕೂಡ ಅವ್ರೇನ್ ಮಾಡಿದ್ದಾರೆ? ಸ್ತುತ್ಯರ್ಥೇನ ವಿಧೀನಾಂ ತಾವಕ ವಿಷ್ಣು ಅಂತ ಅವ್ರೇನ್ ಮಾಡಿದ್ದಾರೆ? ಸೌರೋದಿ ಇತ್ಯಾದಿ ವಾಕ್ಯಗಳಿಗೆ ವ್ಯರ್ಥತೆ ಬರಲಾಗಿ ಅಲ್ಲಿ ರಜತಂ ಹಿರಣ್ಯ ಮದಕ್ಷಿಣ್ಯಂ ಎಂಬ ವಿಧಿವಾಕ್ಯದೊಡನೆ ಅವುಗಳಿಗೆ ಅರ್ಥವಾದ ವಾಕ್ಯಕ್ಕೆ ಸಾರ್ಥಕ್ಯತೆ ಬರುವುದರಿಂದ ಅದು ಕೂಡ ಪರಂಪರೆಯಿಂದ ವಿಧಿಯನ್ನೇ ಕರ್ಮ ವಿಧಿಯನ್ನೇ ಹೇಳುತ್ತೆ ಅಂತ ತೀರ್ಮಾನ ಮಾಡಿದ್ದಾರೆ. ವೇದಾಂತ ವಾಕ್ಯದ ಯಾಕೆ ಭಾಷಿಕಾರರು ಅವರು ಕರ್ಮಕಾಂಡ ವಿಷಯ ರಚಿತಂ ಮೀಮಾಂಸಾ ಶಾಸ್ತ್ರಂ ಮತ್ತು ಜ್ಞಾನಕಾಂಡಂ ಜ್ಞಾನಕಾಂಡ ಮುಕ್ತಿ ಇಲ್ಲ. ಅವರು ನ್ಯಾಯ ಬೇಕೇ ಹೊರತು ಅವ್ರು ಚರ್ಚೆ ಮಾಡೋದು ಅಷ್ಟು ಕರ್ಮಕಾಂಡ ವಾಕ್ಯ ವಿಚಾರವೇ ಹೊರತು ಜ್ಞಾನಕಾಂಡ ವಾಕ್ಯ ಚರ್ಚೆ ಮಾಡೇ ಇಲ್ಲ. ಅವ್ರೇನಾದ್ರೂ ಕರ್ಮಕಾಂಡ ವಾಕ್ಯವನ್ನು ಚರ್ಚೆ ಮಾಡಿಬಿಟ್ಟಿದ್ರೆ, ಜ್ಞಾನಕಾಂಡ ವಾಕ್ಯವನ್ನು ಚರ್ಚೆ ಮಾಡಿಬಿಟ್ಟಿದ್ರೆ ಬಾದರಾಯಣರು ಬರ್ತಾನೆ ಇರ್ಲಿಲ್ಲ. ಬಾದರಾಯಣರು ಬಂದಿರೋದೇ ಜ್ಞಾನಕಾಂಡ ವಾಕ್ಯ ಚರ್ಚೆ ಮಾಡಕ್ಕೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಶುರು ಮಾಡಿದ್ರು. ಹಿಂದೆ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಈ ಉಪಾಸನಾ ವಿಚಾರ ತತ್ವ ವಿಚಾರವನ್ನ ವಿಚಾರ ಮಾಡಿಲ್ಲ, ನಾನು ಅದನ್ನ ವಿಚಾರ ಮಾಡ್ತೀನಿ ಅಂತ ಹೇಳಿ ಅದಕ್ಕೋಸ್ಕರವಾಗಿ ಬಾದರಾಯಣಾಚಾರ್ಯರು ಸ್ವತಂತ್ರವಾದ ಶಾಸ್ತ್ರ ಅದು. ಅಂದ್ರೆ ಅದಕ್ಕೆ ಒಟ್ಟು 20 ಅಧ್ಯಾಯ ಅಂತಾರೆ. 16 ಅಧ್ಯಾಯ ಪೂರ್ವಮೀಮಾಂಸಾ ಶಾಸ್ತ್ರ, 4 ಅಧ್ಯಾಯ ಉತ್ತರ ಮೀಮಾಂಸಾ ಶಾಸ್ತ್ರ. ಒಟ್ಟು ಮೀಮಾಂಸಾ ಶಾಸ್ತ್ರ 20 ಅಧ್ಯಾಯ. ಅಲ್ಲಿ 12 ಅಧ್ಯಾಯ ಇದೆಯಲ್ಲ, 12 ಅಧ್ಯಾಯ ದ್ವಾದಶ ಲಕ್ಷಣಿ, ಅದು ಪ್ಯೂರ್ ಕರ್ಮಕಾಂಡದ ಅಷ್ಟು ವಿಚಾರ ತಗೊಂಡಿರೋದು. ಅಲ್ಲಿ 4 ಅಧ್ಯಾಯ ಏನಿದೆ ಅದು ದೇವತಾ ಕಾಂಡ, ಸಂಕರ್ಷ ಕಾಂಡ ಅಂತ ತಗೊಂಡಿದ್ದಾರೆ. ಸಂಕರ್ಷ ಕಾಂಡ, ದೇವತಾ ಕಾಂಡ ಅಂತ 2 ಅಧ್ಯಾಯ. ಇದು ದೇವತಾ ವಿಚಾರ, ಯಾವ್ಯಾವ ದೇವತೆ ಹೇಗಿದ್ದಾರೆ ಅಂತ. ಇಂದ್ರ ಹೇಗಿದ್ದಾನೆ, ಅಗ್ನಿ ಹೇಗಿದ್ದಾನೆ, ಎಲ್ಲಾ ದೇವತೆಗಳನ್ನು ಮಾಡಿದ್ದಾರೆ. ಆ ಸಂಕರ್ಷ ಕಾಂಡದಲ್ಲೂ ಆ ವಿಚಾರ ಬಂದ. ಸಂಕರ್ಷೇ ವಿಚಾರ ಶಂಕರಾಚಾರ್ಯ ಸೂತ್ರ ಭಾಷೆಯಲ್ಲಿ ಸಂಕರ್ಷೆ ಅಯಂ ವಿಚಾರ ಪ್ರಕಾಲಿತ ಅಂದಿದ್ದಾನೆ. ಈ ವಿಚಾರವು ಅಲ್ಲಿ ನಡೆದು ಹೋಗಿದೆ ಅಂತ ಸ್ವಾಮಿ ಟಿಪ್ಪಣಿ ಕೊಟ್ಟರು. ಈ ಗ್ರಂಥ ನಮ್ಗೆ ಸಿಕ್ಕಿಲ್ಲ, ಸಂಕರ್ಷ ಗ್ರಂಥ ನಮ್ಗೆ ಲುಪ್ತಪ್ರಾಯ ಆಗಿದೆ ಅಂತ. ನಮ್ ಶ್ಯಾಮ ಎಲ್ಲೋ ಹುಡುಕಿ ಸಂಕರ್ಷ ಅಂತ ಹೇಳಿ ಒಂದು ತಗೊಂಬಂದ ದೇವರಿಂದ. ಅದು ಒಂದಷ್ಟು ಭಾಗ ಇದೆ, ಅದರಲ್ಲಿ ಇನ್ನು ದೇವತಾ ವಿಚಾರ ಶುರು ಆಗಿದೆ, ಅಷ್ಟಕ್ಕೆ ಮುಗಿದೋಗ್ಬಿಟ್ಟಿದೆ.
ಆಮ್ನಾಯೋ ನಾಮ ಶ್ರುತಿಸ್ತ್ರೀ ವೇದ ಆಮ್ನಾಯ ಇಡೀ ವೇದಗಳಿಗೆ ಆಮ್ನಾಯ ಆಮ್ನಾಯ ಅಂತಾರೆ. ಅದೆಲ್ಲವೂ ಕ್ರಿಯೆಯನ್ನೇ ಹೇಳೋದಕ್ಕಾಗಿ ಬಂದಿರೋದ್ರಿಂದ ಇತಃ ಅನ್ಯಥಾ ಅನರ್ಥ. ಈ ಕ್ರಿಯೆಯನ್ನು ಬಿಟ್ಟು ಬೇರೇನು ಹೇಳುವಂತಹ ವಾಕ್ಯಗಳು ವ್ಯರ್ಥ ಅಂತಲೂ ಅವ್ರು ಬರೀ ವೇದವಲ್ಲ ಕ್ರಿಯೆ ಹೇಳ್ತಾ ಇದೆ ಅಷ್ಟೇ ಹೇಳಿಲ್ಲ. ಕ್ರಿಯೆಯನ್ನು ಹೇಳದೇ ಇರತಕ್ಕಂಥ ವೇದವಾಕ್ಯ ವ್ಯರ್ಥ ಅಂದರೆ ಇದು ಅನ್ಯಥಾ ಅನರ್ಥಕ್ಯಂ. ಇತಃ ಇತ್ಯುಕ್ತೆ ಕ್ರಿಯಾವಿಧಾನಾತ್ अन्यतः क्रिया तात्पर्यवाक्यात् अन्यतः तात्पर्यं यद्वाक्यं अन्यस्मिन् विद्यमानं अन्यत्र विद्यमानं तात्पर्यं यद्वाक्यं तद्वाक्यं अनर्थक्यं अन्नರು. ತೋನ್ಯಥ ಅಂದ್ರೆ ಕ್ರಿಯೆಯನ್ನು ಹೇಳೋದಕ್ಕಿಂತ ಬೇರೆಯಾಗಿರ್ತಕ್ಕಂತಹ ವಾಕ್ಯಗಳೆಲ್ಲಕ್ಕೂ ಅನರ್ಥಕ್ಯವನ್ನು ಈ ರೀತಿ ಕಾಟೋಪಂ ಆಹ. ಕಾಟೋಪಂ ಏನೋ ಸ್ವಸಂಭ್ರಮ ಆಹ ಇತ್ಯರ್ಥ. ಸಂಭ್ರಮಪೂರ್ವಕ ಹೇಳ್ತಿದ್ದಾರೆ. ಏನು ಅನ್ಕೊಂಡಿದ್ಯಾ, ವೇದವಲ್ಲ ಕ್ರಿಯೆ ಹೇಳೋದು, ಇಲ್ಲ ಮಾಡು ಇಲ್ಲ ಬಿಡು, ಒಂದು ಮಾಡು ಬಿಡು ಅದನ್ನು ಹೇಳಬೇಕೇ ಹೊರತು ವಿಧಿ ನಿಷೇಧವನ್ನು ಹೇಳೋದೇ ವೇದಗಳ ಕರ್ತವ್ಯ ಅಂತ. ಸಾಟೋಪಂ ಆಹ ಸಸಂಭ್ರಮಂ ಆಹ ಅಂದರ್ಥ. ಉಚ್ಚೈ ಗಟ್ಟಿಯಾಗಿ ಹೇಳಿದ್ದಾರೆ. ಎಲ್ಲಿ ನನ್ನ ಕೇಳಿಸಿಲ್ಲ ಅಂದ್ಬಿಡ್ತೀವೋ ಅಂತ ಹೇಳ್ಕೊಂಡು ಹೇಳಿದೆ. ಯಾರು ಹೇಳ್ಬೋದು? ಸ್ವಯಂ ವೇದ ವಿಜೈಮಿನಿ, ಸಮಸ್ತ ವೇದಾರ್ಥವನ್ನೆಲ್ಲ ಬಲ್ಲವರಾಗಿರ್ತಕ್ಕಂತಹ ಜೈಮಿನಿಗಳು ಹೇಳ್ತಿರ್ಬೇಕಾದ್ರೆ ಅದ್ ಹೆಂಗೆ ನೀವು ಜ್ಞಾನಕಾಂಡ ವೇದ ವಿಹಿತ ಅಂತ ಹೇಳ್ತೀರಾ? ತತ್ವ ವಿಚಾರ ವೇದ ಪ್ರತಿಪಾದ್ಯ ಅಂತ ಹೆಂಗ್ರಿ ಹೇಳ್ತೀರಾ? ಜ್ಞಾನ ಇಲ್ಲ, ಅದರ ಮೋಕ್ಷವೂ ಅಲ್ಲ, ಅರ್ಥವೂ ಇಲ್ಲ. ಅಷ್ಟೇ ಅಲ್ಲ, ಮಂತ್ರವರ್ಣಾಚ ಮಂತ್ರಾಕ್ಷರದಿಂದಲೂ ಇದೇ ಗೊತ್ತಾಗುತ್ತೆ. ನಾವು ಹೇಳಿದ ಗೊತ್ತಾಗುತ್ತೆ. ಏನ್ ಹೇಳಿದ್ರಂತ? ಕುರ್ವನ್ನೇವೇಹ ಕರ್ಮಾಣಿ ವಿಷೇಚ್ಛತ ಗೋಸಮಾ इति मंत्रोऽपि निषेहि कर्मण्यायुरवासुजत्. कर्मणि ಅಂದ್ರೆ ಈ ಲೋಕದಲ್ಲಿ, ಈ ಮನುಷ್ಯ ಲೋಕದಲ್ಲಿ ಕರ್ಮಾಣಿ ಕುರ್ವನ್ನೇ ವಿಷಯ, ಕರ್ಮವನ್ನು ಮಾಡುತ್ತಲೇ ಕರ್ಮ ಬಿಟ್ಟರೆ ನಿಮ್ಗೆ ಅವಕಾಶ ಇಲ್ಲ. ಎಷ್ಟು ವರ್ಷ? ಶತಕು ಸಮಾಹ, ಆಮೇಲೆ ಬೇಕಾದ್ರೆ ಆತ್ಮಜ್ಞಾನ ಮಾಡೋದು. 3 ವರ್ಷ ಅಂತ ಬಾಯಿಟ್ಟು ಹೇಳಿದೆ. ಶತಕು ಸಮಾಹ ಕರ್ಮಾಣಿ ಕುರ್ವನ್ನೇವ ವಿಷಯ. 100 ವರ್ಷಗಳ ಕಾಲ ಇಲ್ಲಿ ಕರ್ಮವನ್ನು ಮಾಡುತ್ತಲೇ ಬದುಕಿಕೊಂಡು ಇರುವುದಕ್ಕೆ ನೀವು ಇಷ್ಟಪಡಬೇಕು ಎಂಬುದಾಗಿ ಮಂತ್ರ. ಅದು ಇದು ಮಂತ್ರೋಪನಿಷತ್ತು. ಅದು ಈಶಾವಾಸ್ಯಾದಿಯಲ್ಲ, ಅದು ಮಂತ್ರೋಪನಿಷತ್ತು. ಬೃಹದಾರಣ್ಯಕದ್ದು ಬ್ರಾಹ್ಮಣೋಪನಿಷತ್ತು. ಶುಕ್ಲ ಇದರಲ್ಲಿ ಇಂಜಕ್ಷನ್ ಆಶಕ. ಇದು ಈ ಮಂತ್ರವು ಕೂಡ ನಿಶೇಷಂ ಆಯು, ಸಂಪೂರ್ಣ ಆಯುಷನ್ನ ಕರ್ಮಕ್ಕೆ ಬಿಟ್ಕೊಟ್ಬಿಟ್ಟಿದೆ. ಅಲ್ಲಿ ಕರ್ಮವೇ ನೀನೇ ಎಲ್ಲ ಆಯುಷ್ಯವನ್ನು ವ್ಯಾಪಿಸ್ಕೊಂಡ್ಬಿಡು. ಮನುಷ್ಯನ ಆಯುಷ್ಯದಲ್ಲಿ ಎಲ್ಲಾ ಜಾಗದಲ್ಲೂ ನೀನೇ ಕೂತ್ಕೊಬು, ಮತ್ತೆ ಬೇರೆ ಮಾಡೋದಕ್ಕೆ ಅವಕಾಶ ಕೊಡಬೇಡ ಅಂತ ಹೇಳಿ ಕರ್ಮಕ್ಕೆ ಮನುಷ್ಯನ ಆಯುಷ್ಯನ ವಿನಿಯೋಗ ಮಾಡ್ಬಿಟ್ಟಿದೆ. 100 ಬದುಕೋ 200 ಬದುಕೋ. ಭರದ್ವಾಜ 300 ವರ್ಷ ಬದುಕಿದ್ರು. ಏನ್ ಮಾಡ್ತಿದ್ರು? ಅಷ್ಟ ವೇದಾಧ್ಯಯನ ಮಾಡ್ತಾನೆ ಬೇಡ ಆಗಿಲ್ಲ. ಏನು ಅಲ್ವಾ? ಈ ರೀತಿಯಾಗಿ ಇತಿರದ ಇತ್ಯೇವಂ ಪ್ರಕಾರೇಣ ಅಂತ. ಈ ಪ್ರಕಾರವಾಗಿ ಶ್ರುತಿಯೂ ಕೂಡ ಮಂತ್ರವೂ ಕೂಡ ಸಂಪೂರ್ಣ ಆಯುಷ್ಯನ್ನ ನಿಶೇಷಂ ಆಯು ಕರ್ಮಣಿ ಅವಾಸಿತು, ಕರ್ಮದ ವಿಷಯದಲ್ಲಿ ಬಿಟ್ಟುಬಿಟ್ಟಿದೆ, ಅದು ಕೊಟ್ಟುಬಿಟ್ಟಿದೆ. ಇಲ್ಲಿ ಆಯುಷ್ಯವೇ 100 ವರ್ಷವೇ ನೀನು ಕರ್ಮದಲ್ಲೇ ಇರುವವರಾಗು ಅಂತ ಹೇಳಿ ಕರ್ಮಕ್ಕೆ ಬಿಟ್ಕೊಟ್ಬಿಟ್ಟಿದೆ ಎಲ್ಲ ಆಯುಷ್ಯವನ್ನು. ಹಾಗಾಗಿ ನಿಮ್ಮ ಆತ್ಮಜ್ಞಾನಕ್ಕೆ, ಸನ್ಯಾಸಕ್ಕೆ, ನಿವೃತ್ತಿ ಮಾರ್ಗಕ್ಕೆ ಅವಕಾಶವೇ ಇಲ್ಲ. ಅದೆಲ್ಲ ಸುಮ್ಮನೆ ನಿಮ್ ಕಥೆ ಕಲ್ಪನೆ, ಅದೆಲ್ಲ ಮಾಡೋಕ್ ಹೋಗ್ಬೇಡಿ ಅಂತ ಬಿಟ್ಟು ಈಗ ಮುಂದೆ ಹೇಳೋಣ. ನಾಳೆ ಹೇಳುವ ಜ್ಞಾನಿನಶ್ಚ ನಾಳೆ ಹೇಳ್ಬೇಡ, ಯಾಕೆಂದ್ರೆ ಒಂದು ಹಂತ ಆಗಿತ್ತು ಇದು. ವಿರಹಯ್ಯ ಕ್ರಿಯಾ ಇನ್ನೊಂದು ವಿಚಾರ. ಪಾಯಿಂಟ್ ನಂಬರ್ 2.
ಹಾ ಈಗ